ನಾವು ಈಗ ಏನು ಮಾಡುವ ಅಂದರೆ ಆಫ್ರಿಕಾ ಖಂಡದ ಮರುಭೂಮಿಗಳ ಬಗ್ಗೆ ನೋಡ್ಕೊಳ್ಳುವ. ತುಂಬ ಮರುಭೂಮಿಗಳುಂಟು, ಅದರ ಬಗ್ಗೆ ನಾವೇನು ಮಾಡುವ ಅಂದರೆ ನೋಡ್ಕೊಳ್ಳುವ. ಅದರಲ್ಲಿ ಮೊದಲನೇದಾಗಿ ಆಲ್ರೆಡಿ ನೀವೇನು ಮಾಡಿದ್ದೀರಾ ನೋಡಿ ಆಗಿದೆ, ಯಾವುದು ಸಹರಾ ಮರುಭೂಮಿ. ನೋಡಿ ಇಲ್ಲಿ ಉಂಟು, ಟಿಕ್ ಹಾಕೊಳ್ಳಿ, ಸಹರಾ ಮರುಭೂಮಿ ನೋಡ್ತಿದ್ದೀರಾ, ಸಹರಾ ಮರುಭೂಮಿ. ಈ ಸಹರಾ ಮರುಭೂಮಿ ಅಂತ ಬರ್ಕೊಳ್ಳಿ, ಆಫ್ರಿಕಾದ ಮರುಭೂಮಿಗಳಂತ ಬರ್ಕೊಳ್ಳಿ. ಆಫ್ರಿಕಾ ಖಂಡದ ಮರುಭೂಮಿಗಳಂತ ಬರ್ಕೊಂಡು ಏನು ಮಾಡಬೇಕು ನಾವು, ಆಫ್ರಿಕಾ ಖಂಡದ ಮರುಭೂಮಿಗಳ ಬಗ್ಗೆ ಏನು ಮಾಡುವ ನೋಡ್ಕೊಳ್ಳುವ. ಈಗ ಅದರಲ್ಲಿ ಒಂದನೇದು ಯಾವ ಮರುಭೂಮಿ, ಸಹರಾ ಮರುಭೂಮಿ. ಸಹರಾ ಮರುಭೂಮಿಯ ಬಗ್ಗೆ ನೋಡ್ಕೊಳ್ಳುವ. ಮೊದಲನೇದಾಗಿ ಹೇಳಬೇಕಂದ್ರೆ ಸಹರಾ ಮರುಭೂಮಿ ಯಾವ ಖಂಡದಲ್ಲಿ ಕಂಡುಬರುವಂಥದ್ದು, ಆಫ್ರಿಕಾ ಖಂಡದಲ್ಲಿ. ಸಹರಾ ಮರುಭೂಮಿಯು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ ಅಂತ ಬರ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಬರುವಂಥದ್ದು ಅದು ಇಲ್ಲಿ ಆಯಿತು. ಮತ್ತು ಆಫ್ರಿಕಾದ ಸಹರಾ ಮರುಭೂಮಿಯ ಮೇಲೆ ಒಂದು ಅಕ್ಷಾಂಶ, ಒಂದು ರೇಖಾಂಶ ಹಾದು ಹೋಗಿರುವಂಥದ್ದು. ಒಂದು ಅಕ್ಷಾಂಶ ಯಾವುದು ಹಾದು ಹೋಗಿರುವಂತಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಇನ್ನೊಂದು ಯಾವುದು 0 ಡಿಗ್ರಿ ರೇಖಾಂಶದ ಹಾದು ಹೋಗಿದೆ. ಅದು ಸಹ ಪ್ರಮುಖವಾಗಿ ಗೊತ್ತಿರಲಿ, ಬರ್ಕೊಳ್ಳಿ. ಒಂದು ರೇಖಾಂಶ, ಒಂದು ಅಕ್ಷಾಂಶ ಬರ್ಕೊಂಡಂತ ಅಂದ್ಕೊಳ್ತೀನಿ. ಅದಾದಮೇಲೆ ಈ ಸಹರಾ ಮರುಭೂಮಿ ಉಂಟು ನೋಡಿ, ಈ ಸಹರಾ ಮರುಭೂಮಿಯ ಬಳಿ ಹರಿಯುವ ನದಿ ಯಾವುದು, ನೈಲ್ ನದಿ. ಸಹರಾ ಮರುಭೂಮಿ ಹತ್ತಿರ ಹರಿಯುವ ನೈಲ್ ನದಿ ಬರ್ಕೊಳ್ಳಿ. ಸಹರಾ ಮರುಭೂಮಿ ಹತ್ತಿರ ಹರಿಯುವಂತಹ ನದಿ ಯಾವುದಂದರೆ ಅದು ನೈಲ್ ನದಿ. ಅದಾದಮೇಲೆ ಈ ಸಹರಾ ಮರುಭೂಮಿಯ ಅಲ್ಲಿ ಕಂಡುಬರುವಂಥ ಒಂದು ಸರೋವರ ಕಂಡುಬರ್ತದೆ, ಚಾಡ್ ಅನ್ನುವಂಥ ಒಂದು ಸರೋವರ. ನೋಡಿ ಇಲ್ಲಿ ಉಂಟು, ಚಾಡ್ ಅನ್ನುವಂಥ ಒಂದು ಸರೋವರ. ಚಾಡ್ ದೇಶದಲ್ಲಿ ಕಂಡುಬರುವಂತಹ ದೇಶದಲ್ಲಿ ಕಂಡುಬರುವಂತಹ ಚಾಡ್ ಅನ್ನುವಂಥ ಒಂದು ಸರೋವರ ಎಲ್ಲಿ ಕಂಡುಬರುವಂತಂದರೆ ಈ ಸಹರಾ ಮರುಭೂಮಿ ಹತ್ತಿರ ಕಂಡುಬರ್ತದೆ, ಬರ್ಕೊಳ್ಳಿ. ಇನ್ನೊಂದು ವಿಶೇಷತೆ ಏನಂದರೆ ಪ್ರಪಂಚದ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿಯಾಗಿದೆ. ಅತಿ ದೊಡ್ಡ ಉಷ್ಣ ಮರುಭೂಮಿ ಆಗಿದೆ. ಪ್ರಪಂಚದ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದಂದರೆ ಅದು ಈ ಸಹರಾ ಮರುಭೂಮಿ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇಷ್ಟೆಲ್ಲ ನಾವು ನೋಡಿ ಆಯಿತು, ಇಷ್ಟು ಸಾಕಾಗಲ್ಲ ನೋಡಿದ್ರು. ಇನ್ನೇನು ನೋಡ್ಕೊಳ್ಬೇಕಂತ ಬಂದರೆ ಈ ಸಹರಾ ಮರುಭೂಮಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರೋ ದೇಶಗಳು ತುಂಬ ಬರ್ತದೆ. ದೇಶಗಳು ಬೇಕಾದರೆ ಯಾವುದು ನೋಡ್ಕೊಳ್ಬೇಕು, ಈಗ ನಾವು ಈ ಮ್ಯಾಪ್ ತೆಗಿಬೇಕು, ಇದರಲ್ಲಿ ಗೊತ್ತಾಗ್ತದೆ ಯಾವ ದೇಶಗಳಂತ. ಒಂದೊಂದು ಬರ್ಕೊಳ್ಳಿ, ದೇಶಗಳಂತ ಬರ್ಕೊಳ್ಳಿ. ದೇಶಗಳು ಯಾವುದೆಲ್ಲ ದೇಶಗಳು, ಮ್ಯಾಪ್ ನೋಡಿ, ಒಂದೊಂದು ಮ್ಯಾಪ್ ನೋಡಿ, ಈಸಿ, ತುಂಬ ಈಸಿ ಉಂಟು. ನಾವೇನು ಮಾಡುವ ಅಂದರೆ ತುಂಬ ದೇಶಗಳುಂಟು, ಆಲ್ಮೋಸ್ಟ್ ಒಂದು 8 ದೇಶಗಳು ಬರುವಂಥ ಸಾಧ್ಯತೆ ಇರ್ತದೆ ಟೋಟಲ್. ಒಂದೇನು ಮಾಡುವಂಥ ನಾವು ಸರಿಯಾಗಿ ಇಲ್ಲಿಂದ ನೋಡ್ಕೊಳ್ಳೋ. ನೋಡಿ ಈ ಸಹರಾ ಮರುಭೂಮಿ ಅಂತ ಅಂದರೆ ಇಲ್ಲಿಂದ ಮೊರ್ಯಾಕೋ ಬರ್ಕೊಳ್ಳಿ, ಮೊರ್ಯಾಕೋ, ಅಲ್ಜೀರಿಯಾ, ಇಲ್ಲಿ ಸಹರಾ ಮರುಭೂಮಿ ಕಂಡು ಬರುವಂಥದ್ದು. ನೋಡಿ ಇಲ್ಲಿ ಸಹರಾ ಮರುಭೂಮಿ ಕಂಡು ಬರ್ತದೆ ಅಂತ ಬಂದರೆ ಅದು ಫುಲ್ಲಾಗಿ ಹರಡಿದೆ. ಯಾವುದು, ಅಲ್ಜೀರಿಯಾ, ಲೀಬಿಯಾ, ಈಜಿಪ್ಟ್. ಇಷ್ಟು ಗೊತ್ತಿರಲಿ. ಮೇಲಿನ ದೇಶಗಳು ತುಂಬ ಈಸಿ ನೆನಪಿಟ್ಟುಕೊಳ್ಳಿಕ್ಕೆ. ಯಾವುದೆಲ್ಲ, ಮೊರ್ಯಾಕೋ, ಟುನೀಷಿಯಾ ಬರಲ್ಲ, ಇದು ಬರಲ್ಲ. ಯಾವುದೆಲ್ಲ, ಮೊರ್ಯಾಕೋ, ಅಲ್ಜೀರಿಯಾ, ಲೀಬಿಯಾ, ಈಜಿಪ್ಟ್. ಇನ್ನು ಈಚೆ ಬನ್ನಿ, ಇಲ್ಲಿ ಯಾವುದಂದರೆ ಮೊರಿಟೋನಿಯಾ ಬರ್ಕೊಳ್ಳಿ. ಮೊರಿಟೋನಿಯಾ ಆದಮೇಲೆ ಮಾಲಿ, ಇದು ಮೊರಿಟೋನಿಯಾ, ನೈಜರ್, ಚಾಡ್, ಸುಡಾನ್, ಇದು ಎರಿತ್ರಿಯಾ. ನೋಡಿ ಇಲ್ಲಿ ಎರಿತ್ರಿಯಾ. ಇಷ್ಟು ದೇಶಗಳ ಮೂಲಕ ಏನಾಗಿದೆ ಅಂದರೆ ಈ ಒಂದು ಗಡಿ ಹಂಚಿಕೊಂಡಿರುವಂಥದ್ದು. ಅಂದರೆ ಇಷ್ಟು ದೇಶಗಳು ಸಹರಾ ಮರುಭೂಮಿಯೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇನ್ನೊಮ್ಮೆ ಬೇಕಾದರೆ ನೋಡಿ, ಮೇಲಿಂದ ಬನ್ನಿ. ಯಾವುದು, ಇದ್ಯಾವುದು, ಮೊರ್ಯಾಕೋ, ಅಲ್ಜೀರಿಯಾ, ಲೀಬಿಯಾ, ಈಜಿಪ್ಟು. ಇನ್ನು ಕೆಳಗಿನ ವೆಸ್ಟರ್ನ್ ಸಹರಾ, ಇಲ್ಲಿ ಟುನೀಷಿಯಾ ಕಂಡು ಬರಲ್ಲ, ಮಾಲಿ, ನೈಜೀರಿಯಾ, ಚಾಡ್, ಸುಡಾನ್, ಇನ್ನು ಎರಿತ್ರಿಯಾ. ಮ್ಯಾಪ್ ನೋಡಿ ಕಲೀರಿ ದಯವಿಟ್ಟು, ಇಲ್ಲದ್ರೆ ಆಗಲಿಕ್ಕಿಲ್ಲ. ಇಷ್ಟು ಬರ್ತದೆ ನೋಡಿ, ಇಷ್ಟು ದೇಶ, ಟುನೀಷಿಯಾ ಬಿಟ್ಟು ಇಷ್ಟು ದೇಶಗಳ ಮೂಲಕ ಯಾವುದು ಹರಡಿಕೊಂಡಿದೆ. ಅಂದರೆ ಒಂದು ತಿಳ್ಕೊಳ್ಳಿ, ಇಡೀ ಆಫ್ರಿಕಾ ಖಂಡವೇ ಸಹರಾ ಮರುಭೂಮಿ ಮೂಲಕ ಹಾದೋಗಿದೆ ಅಂತ ಹೇಳ್ಬೋದು. ಉತ್ತರದ ಭಾಗ, ಆಫ್ರಿಕಾ ಖಂಡದ ಉತ್ತರದ ಭಾಗ ಇದು. ಇಷ್ಟು ಯಾವುದಂದರೆ ಆಫ್ರಿಕಾ ಖಂಡದ ಬಗ್ಗೆ ಕಂಡುಬರುವಂತಹ ಮರುಭೂಮಿಗಳ ಬಗ್ಗೆ ನಾವು ಈಗ ಏನು ಮಾಡಿದ್ದೀವಿ ಅಂದರೆ ನೋಡಿ ಆಯಿತು.
ಈಗ ಇನ್ನೊಂದು ಮರುಭೂಮಿ ಬರ್ಕೊಳ್ಳಿ. ಯಾವುದು? ನೂಬಿಯನ್ ಮರುಭೂಮಿ. ನೂಬಿಯನ್ ಅನ್ನುವಂಥ ಒಂದು ಮರುಭೂಮಿ. ಇದಿಷ್ಟು ಗೊತ್ತಿದ್ರೆ ಸಾಕು. ನೂಬಿಯನ್ ಮರುಭೂಮಿ ಎಲ್ಲಿ ಬರುವಂಥದ್ದು? ನೂಬಿಯನ್ ಮರುಭೂಮಿ ನೋಡಿ, ಇಲ್ಲಿ ನೂಬಿಯನ್ ಡೆಸರ್ಟ್ ಇಲ್ಲಿ ಬರ್ತದೆ ನೋಡಿ. ನೂಬಿಯನ್ ಸಿಕ್ತಂತ ಕಾಣ್ತದೆ. ನೂಬಿಯನ್ ಡೆಸರ್ಟ್ ನೋಡಿ, ಇಲ್ಲಿ ಬರುವಂಥದ್ದು ನೋಡಿ. ಇಲ್ಲಿ ನೂಬಿಯನ್ ಡೆಸರ್ಟ್, ನೂಬಿಯನ್ ಸಿಕ್ತಾ? ನೂಬಿಯನ್ ಮರುಭೂಮಿ ಸಿಕ್ತಲ್ವಾ? ಓಕೆ, ಸಿಕ್ತಲ್ವಾ? ಇದು ಮೊದಲನೇದಾಗಿ ನೂಬಿಯನ್ ಮರುಭೂಮಿ ಯಾವ ದೇಶದಲ್ಲಿ ಯಾವ ಖಂಡ ಅಂತ ಬಂದರೆ ಆಫ್ರಿಕಾ ಖಂಡ. ಬರ್ಕೊಳ್ಳಿ, ಆಫ್ರಿಕಾ ಖಂಡ. ಕೇಳ್ತಾರೆ ಎಕ್ಸಾಮಲ್ಲಿ, ನೂಬಿಯನ್ ಮರುಭೂಮಿ ಯಾವ ಖಂಡದಲ್ಲಿ ಕಂಡು ಬರುವಂಥದ್ದು? ಆಫ್ರಿಕಾ ಖಂಡದಲ್ಲಿ. ನೋಡಿ, ಇಲ್ಲಿ ಯಾವ ದೇಶ ಉಂಟು? ಈ ಭಾಗದಲ್ಲಿ ಯಾವ ದೇಶ ಉಂಟು? ದೇಶ ನೋಡಬೇಕಾದ್ರೆ ಯಾವುದು ನೋಡ್ಕೊಳ್ಬೇಕು ನಾವು? ಪೊಲಿಟಿಕಲ್ ಮ್ಯಾಪ್ ನೋಡ್ಕೊಳ್ಬೇಕು. ಯಾವ ದೇಶ ಉಂಟು ಇಲ್ಲಿ ನೋಡಿ, ಯೋಚನೆ ಮಾಡಿ ಅಂತೆ. ಕರ್ಕಾಟಕ ಸಂಕ್ರಾಂತಿ ಮೇಲೆ ಯಾವುದುಂಟು? ಈಜಿಪ್ಟ್ ಉಂಟು. ಕೆಳಗಡೆ ಯಾವುದುಂಟು? ಸುಡಾನ್ ಉಂಟು. ಹಾಗಾದರೆ ಈಜಿಪ್ಟ್ ಮತ್ತು ಸುಡಾನ್ ಬೇಕಾದರೆ ಇಲ್ಲಿ ತೋರಿಸುವ. ಎರಡು ದೇಶಗಳು ಯಾವುದಂದರೆ ಈಜಿಪ್ಟ್ ಮತ್ತು ಸುಡಾನ್. ನೋಡಿ, ಇಲ್ಲಿ ಬರ್ತದ ಮರುಭೂಮಿ. ಒಂದು ನಿಮಿಷ, ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಬರುವಂಥದ್ದು, ಈ ಭಾಗದಲ್ಲಿ ಕಂಡು ಬರುವಂಥದ್ದು ಈಜಿಪ್ಟ್ ಮತ್ತು ಸುಡಾನ್. ಈ ಭಾಗದಲ್ಲಿ ನಾನೀಗೊಂದು ರೆಡ್ ಕಲರ್ ಇದುಂಟು ನೋಡಿ. ಇಲ್ಲಿ ಎರಡು ದೇಶಗಳ ಮಧ್ಯೆ ಕಂಡು ಬರುವಂಥದ್ದು ಯಾವುದು? ನೂಬಿಯನ್ ಅನ್ನೋ ಡೆಸರ್ಟ್ ಈಜಿಪ್ಟ್ ಮತ್ತು ಸುಡಾನ್ ಮಧ್ಯೆ ಕಂಡು ಬರುವಂಥದ್ದು. ಇದು ಯಾವುದಂದರೆ ಪ್ರಮುಖವಾಗಿ ಗೊತ್ತಾಯ್ತಲ್ವಾ? ಈಜಿಪ್ಟ್ ಮತ್ತು ಸುಡಾನ್ ಅಂತ ಗೊತ್ತಿರಲಿ. ಓಕೆ, ಅದಾದಮೇಲೆ ನೂಬಿಯನ್ ಮರುಭೂಮಿ ಆಯಿತು. ನೆಕ್ಸ್ಟ್ ಇಲ್ಲಿ ಕಂಡು ಬರುವಂಥ ಇನ್ನೊಂದು ಮರುಭೂಮಿ ಬರ್ಕೊಳ್ಳಿ. ಯಾವುದಂದರೆ ಯಾವುದು ನೆಕ್ಸ್ಟ್ ಮರುಭೂಮಿ? ಇದು ನೋಡಿ, ಲಿಬಿಯನ್ ಮರುಭೂಮಿ. ಲಿಬಿಯನ್ ಡೆಸರ್ಟ್, ಲಿಬಿಯನ್ ಮರುಭೂಮಿ ಅಂತ ಬರ್ಕೊಳ್ಳಿ. ಲಿಬಿಯನ್ ಮರುಭೂಮಿ ನೋಡಿ, ಮೊದಲನೇದಾಗಿ ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಮರುಭೂಮಿ. ಯಾವ ರೇಖೆ ಹಾದು ಹೋಗಿದೆ? ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವಂಥದ್ದು ಯಾವುದಂದರೆ ಅದು ಲಿಬಿಯನ್ ಅನ್ನುವಂಥ ಒಂದು ಮರುಭೂಮಿ ಅಂತ ಗೊತ್ತಿರಲಿ. ಎಲ್ಲಿ ಉಂಟು ನೋಡಿ ಅಂತೆ, ಈ ಸೈಡ್ ಬರ್ತದೆ ನೋಡಿ. ಈ ಸೈಡ್ ಬರ್ತದೆ, ಈ ರೀತಿ ಬರ್ತದೆ. ಈ ರೀತಿ ಯಾವ ದೇಶಗಳುಂಟು ಈ ಸೈಡಲ್ಲಿ? ಯಾವ ದೇಶಗಳುಂಟು ಒಮ್ಮೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಲಿಬಿಯಾ ಉಂಟು, ಇಲ್ಲಿ ಈಜಿಪ್ಟ್ ಉಂಟು, ಇಲ್ಲಿ ಯಾವುದುಂಟು ಅಂದರೆ ಸುಡಾನ್ ಉಂಟು. ದೇಶಗಳು ಬರ್ಕೊಳ್ಳಿ. ದೇಶಗಳು ನೋಡಿ ಎಲ್ಲಿ ಬರುವಂಥದ್ದು? ಇಲ್ಲಿ ಈ ರೀತಿ ಬರ್ತದೆ ನೋಡಿ. ಇದು ಲಿಬಿಯಾ. ಒಂದು ನಿಮಿಷ, ನಾನು ಇಲ್ಲಿ ಟಿಕ್ ಹಾಕೊಡ್ತೀನಿ. ಓಕೆ ನೋಡಿ, ಲಿಬಿಯಾದಿಂದ ಈಜಿಪ್ಟಿಂದ ಸುಡಾನ್, ಈ ರೀತಿ ಬರ್ತದೆ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ದೇಶಗಳು ಒಂದು ನೋಡಿ, ಲಿಬಿಯಾ ಟು ಈಜಿಪ್ಟು ಸುಡಾನ್. ಅರ್ಥ ಆಯ್ತು? ಈ ರೀತಿ ಬರ್ತದೆ ನೋಡಿ. ಈ ರೀತಿ ಇಲ್ಲಿ ಸ್ವಲ್ಪ ಭಾಗ ಇಲ್ಲೆಲ್ಲ ಸಹಾರಾ ಮರುಭೂಮಿ ಉಂಟು. ಅದರೊಟ್ಟಿಗೆ ಇರುವಂಥ ಚಿಕ್ಕ ಮರುಭೂಮಿಗಳು ಯಾವುದು? ಇದು ಲಿಬಿಯನ್ ಡೆಸರ್ಟ್. ಇದು ಇಲ್ಲಿರುವಂಥದ್ದು ಯಾವುದು? ಈಜಿಪ್ಟ್ ಮತ್ತು ಸುಡಾನ್ ಮಧ್ಯೆ ಇರುವಂಥದ್ದು ಇದು ನೂಬಿಯನ್ ಡೆಸರ್ಟ್. ನೋಡಿ, ಇಲ್ಲಿ ಯಾವುದು? ನೂಬಿಯನ್ ಡೆಸರ್ಟ್. ಇಲ್ಲಿ ಲಿಬಿಯಾ, ಈಜಿಪ್ಟ್ ಮತ್ತು ಸುಡಾನ್ ಮಧ್ಯೆ ಇರುವಂಥದ್ದು ಯಾವುದಂದರೆ ಅದು ಲಿಬಿಯನ್ ಡೆಸರ್ಟ್. ಇದು ನೂಬಿಯನ್ ಡೆಸರ್ಟ್. ಇಲ್ಲಿ ಎಲ್ಲ ಭಾಗದಲ್ಲಿ ಯಾವುದೆಲ್ಲ? ಇಲ್ಲಿ ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟು, ವೆಸ್ಟರ್ನ್ ಮೊರಟೋನಿಯಾ, ಮಾಲಿ, ನೈಜರ್, ಚಾಡ್, ಸುಡಾನ್, ಎರಿತ್ರೆ, ಇಷ್ಟು ಭಾಗದಲ್ಲಿ ಎಲ್ಲ ಮರುಭೂಮಿಗಳೇ ಉಂಟಂತ ನಮಗೆ ಗೊತ್ತಾಯಿತು. ಇಲ್ಲೆಲ್ಲ ಸಹಾರಾ ಮರುಭೂಮಿ, ಇನ್ನು ಅದರ ಉಪ ಮರುಭೂಮಿಗಳು ಇದು ಲಿಬಿಯನ್ ಮರುಭೂಮಿ. ಎಲ್ಲೆಲ್ಲ? ಲಿಬಿಯಾ ನೋಡಿ, ಲಿಬಿಯಾ, ಈಜಿಪ್ಟು, ಸುಡಾನ್ ಮತ್ತು ನೂಬಿಯನ್ ಮರುಭೂಮಿ, ಈಜಿಪ್ಟ್ ಮತ್ತು ಸುಡಾನ್. ಅರ್ಥ ಆಯ್ತಂತ ತಿಳ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಮರುಭೂಮಿ ದಕ್ಷಿಣಕ್ಕೆ ಬರುವ. ಸ್ವಲ್ಪ ಯಾವುದೆಲ್ಲ ಉಂಟು ದಕ್ಷಿಣದಲ್ಲಿ ಮರುಭೂಮಿ? ಬೇರೆ ಪ್ರಮುಖವಾಗಿ ವೆರಿ ಇಂಪಾರ್ಟೆಂಟ್ ಮರುಭೂಮಿ ಯಾವುದಂದರೆ ಅದು ನಮೀಬಿಯನ್ ಮರುಭೂಮಿ. ಎಲ್ಲಿ ಉಂಟು ನಮೀಬಿಯನ್ ಮರುಭೂಮಿ? ಯಾವ ಮ್ಯಾಪ್ ನೋಡಬೇಕು ನಾವು ಈಗ? ಎಲ್ಲಿ ಉಂಟು? ಆಗ ನಾವು ಟಿಕ್ ಹಾಕ್ಕೊಂಡಿದ್ದೀವಿ. ಎಲ್ಲಿ ನೋಡಿ, ನಮೀಬಿಯನ್ ಮರುಭೂಮಿ. ಇಲ್ಲಿ ನೋಡಿ, ಇಲ್ಲಿ ಉಂಟಲ್ವಾ ನಮೀಬಿಯನ್ ಮರುಭೂಮಿ. ಬರ್ಕೊಳ್ಳಿ. ಎಷ್ಟು? ನಮೀಬಿಯನ್ ಮರುಭೂಮಿ ಯಾವ ವೃತ್ತ ಅದು ಹೋಗಿರುವಂಥದ್ದು? ಇದು ಮಕರ ಸಂಕ್ರಾಂತಿ ವೃತ್ತ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಏನಾಗಿದೆ ಅಂದರೆ ಅದು ಹೋಗಿದೆ. ಅರ್ಥ ಆಯಿತಾ? ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅನ್ನುವಂಥ ಒಂದು ವೃತ್ತ ಏನಾಗಿದೆ ಅದು ಹೋಗಿದೆ. ಯಾವುದರ ಮೂಲಕ?
ಈ ನಮೀಬಿಯನ್ ಮರುಭೂಮಿಯ ಮೂಲಕ. ಇನ್ನೊಂದು ವಿಷಯ ಗೊತ್ತಿರಲಿ, ಇದು ಪ್ರಪಂಚದ ಅತ್ಯಂತ ಹಳೆಯ ಮರುಭೂಮಿ, ಓಲ್ಡೆಸ್ಟ್ ಡೆಸರ್ಟ್ ಇನ್ ಎ ವರ್ಲ್ಡ್. ಪ್ರಪಂಚದ ಅತ್ಯಂತ ಹಳೆಯ ಮರುಭೂಮಿ ಅಂತ ಗೊತ್ತಿರಲಿ. ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥ ಮರುಭೂಮಿ, ಬರ್ಕೋಲಿ. ಯುನೆಸ್ಕೋ ಪಟ್ಟಿಗೆ ಸೇರಿರುವಂಥ ಒಂದು ಮರುಭೂಮಿ. ಇನ್ನೊಂದು ವಿಶೇಷತೆ ಏನಂದರೆ, ಈ ಒಂದು ಮರುಭೂಮಿಯಲ್ಲಿ ಕಂಡುಬರುವ ಪ್ರಮುಖ ಒಂದು ಬುಡಗಟ್ಟು ಜನಾಂಗ ಯಾವುದಂದರೆ ತುವರೇಗ್ ಅನ್ನುವಂಥ ಒಂದು ಬುಡಗಟ್ಟು ಜನಾಂಗ ಕಂಡು ಬರ್ತದೆ. ಯಾವ ಮರುಭೂಮಿ ಹತ್ತಿರ? ನಮೀಬ್ ಮರುಭೂಮಿ ಹತ್ತಿರ. ಆಗಲೇ ನಾವು ನೋಡಿರುವಂಥ ನುಬಿಯನ್ ಮರುಭೂಮಿ, ಈಗ ನಮಿಬಿಯನ್ ಮರುಭೂಮಿ. ದೇಶ ಒಂದೇ. ಯಾವುದು ದೇಶ ನೋಡಬೇಕು? ಯಾವುದು ನೋಡ್ಕೊಳ್ಬೇಕು ನಾವೀಗ? ಈ ಮ್ಯಾಪ್ ನೋಡ್ಕೊಳ್ಬೇಕು ಅಲ್ವಾ? ನೋಡಿ, ಇದು ದೇಶ. ಯಾವ ದೇಶ ನೋಡಿ? ಇದು ನಮೀಬಿಯಾ ದೇಶ ಮಾತ್ರ. ಇಲ್ಲಿ ಎಷ್ಟು ಮಾತ್ರ ಬರುವ ಚಿಕ್ಕ ಮರುಭೂಮಿ, ದೊಡ್ಡ ಮರುಭೂಮಿ ಅಲ್ಲ. ನಮೀಬಿಯನ್ ದೇಶದ ಮೂಲಕ ಇಲ್ಲಿ ನೋಡಿ, ಮಕರ ಸಂಕ್ರಾಂತಿ ವೃತ್ತ ಅದು ಹೋಗಿದೆ ಅಲ್ವಾ? ಇಲ್ಲಿ ನೋಡಿ, ಈ ಒಂದು ಮಕರ ಸಂಕ್ರಾಂತಿ ವೃತ್ತವನ್ನು ನಾವು ಇಲ್ಲಿ ಇದರ ಮೂಲಕ ಅದು ಹೋಗಿದೆ. ಇದು ನಮೀಬಿಯನ್ ಡೆಸರ್ಟ್. ಓಕೆ, ನೆಕ್ಸ್ಟ್ ಕೊನೆಯ ಮರುಭೂಮಿ ಯಾವುದಂದರೆ ಪ್ರಮುಖವಾಗಿ ಕಲಹರಿ ಮರುಭೂಮಿ. ತುಂಬ ಇಂಪಾರ್ಟೆಂಟ್ ಮರುಭೂಮಿ ಯಾವುದು? ಕಲಹರಿ ಮರುಭೂಮಿ. ಎಲ್ಲಿ ಉಂಟು ಕಲಹರಿ ಮರುಭೂಮಿ? ನೋಡಿ, ಇಲ್ಲಿ ಉಂಟಲ್ವಾ? ಇಲ್ಲಿ ಉಂಟು. ಯಾವ ವೃತ್ತ ಅದು ಹೋಗಿರೋ? ಕಲಹರಿ ಮರುಭೂಮಿ, ಕಲಹರಿ ಡೆಸರ್ಟ್. ಬರ್ಕೋಲಿ, ಕಲಹರಿ ಡೆಸರ್ಟ್ ಅಂತ ಬರ್ಕೋಲಿ. ಈ ಕಲಹರಿ ಡೆಸರ್ಟ್ ಅನ್ನುವಂಥ ಒಂದು ಡೆಸರ್ಟ್ ಎಲ್ಲಿ ಕಂಡು ಬರುವಂಥದ್ದು? ಆಫ್ರಿಕಾ ಖಂಡದಲ್ಲಿ ಕಂಡು ಬರುವಂಥದ್ದು. ಗೊತ್ತಿರಲಿ. ಮಕರ ಸಂಕ್ರಾಂತಿ ವೃತ್ತ ಅದು ಹೋಗಿದೆ. ಇದರ ಪಕ್ಕ ಹರಿಯುವಂಥ ನದಿ ಬರ್ತದೆ ನೋಡಿ ಅಂತಲ್ಲಿ. ಯಾವ ನದಿ? ಆರೆಂಜ್ ನದಿ. ನೋಡಿ, ಆರೆಂಜ್ ನದಿ ಇಲ್ಲಿ ಬರ್ತದೆ ನೋಡಿ. ಆರೆಂಜ್ ನದಿ ಎಲ್ಲೋ ಸಿಗ್ತದೆ ನೋಡಿ, ಇಲ್ಲಿ ಎಲ್ಲೋ ಸಿಗ್ತದೆ. ಆರೆಂಜ್ ನದಿ ಹರಿಯುವಂಥದ್ದು ಪ್ರಮುಖವಾಗಿ ಈ ಒಂದು ಮರುಭೂಮಿ ಹತ್ತಿರ ಅಂತ ಗೊತ್ತಿರಲಿ ಪ್ರಮುಖವಾಗಿ. ಅದಾದಮೇಲೆ ಈಗ ಆಯಿತು, ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಬುಡಗಟ್ಟು ಜನಾಂಗ ಕಂಡು ಬರ್ತದೆ. ಎಕ್ಸಾಮಲ್ಲಿ ಕೇಳಿದ್ದಾರೆ ಈ ಬುಡಗಟ್ಟು ಜನಾಂಗವನ್ನು. ಅದು ಯಾವ ಬುಡಗಟ್ಟು ಜನಾಂಗ ಅಂದರೆ ಬುಷ್ಮಾನ್ ಅನ್ನುವಂಥ ಒಂದು ಬುಡಗಟ್ಟು ಜನಾಂಗ. ಎಲ್ಲಿ ಕಂಡು ಬರುವಂಥದ್ದಂದರೆ ಆಫ್ರಿಕಾ ಖಂಡದ ಕಲ್ಹರಿ ಮರುಭೂಮಿ ಹತ್ತಿರ. ಇನ್ನು ಮೇಯ್ನಾಗಿ ಈ ಒಂದು ಇದರಲ್ಲಿ ಮರುಭೂಮಿಯಲ್ಲಿ ಆಸ್ಟ್ರಿಚ್ ಪಕ್ಷಿ ಅಂದರೆ ಅಥವಾ ಆಸ್ಟ್ರಿಕ್ಸ್ ಪಕ್ಷಿ ಅಂತ ಕರಿತೀವಿ, ಅಥವಾ ಕನ್ನಡದಲ್ಲಿ ಉಷ್ಟ್ರ ಪಕ್ಷಿ ಅಂತ ಕರಿತೀವಿ. ಆ ಪಕ್ಷಿ ಅತಿ ಹೆಚ್ಚು ಕಂಡುಬರುತ್ತದೆ. ಈಗ ದೇಶಗಳು ನೋಡಿಕೊಳ್ಳುವ. ಓಕೆ, ಈಗ ದೇಶಗಳು ಯಾವುದೆಲ್ಲ ದೇಶಗಳು ಈ ಒಂದು ಕಲಹರಿ ಮರುಭೂಮಿಯೊಂದಿಗೆ ಇದು ಆಗಿರೋ ದೇಶಗಳು ಯಾವುದಂದರೆ ನೋಡ್ಕೊಳ್ಬೇಕು. ಯಾವುದೆಲ್ಲ ಮೇಯ್ನಾಗಿ 3 ದೇಶಗಳು ಬರ್ತದೆ ನೋಡಿ. ಯಾವುದು? ನಮೀಬಿಯಾ. ಇಲ್ಲಿ ಮಾಡ್ಕೊಳ್ಳ ನಿಮಿಷ. ನಮೀಬಿಯಾ ದೇಶಗಳಂತ ಬಂದರೆ ನೋಡಿ, ನಮೀಬಿಯಾ, ಬೋಟ್ಸ್ವಾನಾ ಮತ್ತು ಇಲ್ಲಿ ಕೆಳಗಡೆ ಸೌತ್ ಆಫ್ರಿಕಾ. ಯಾವುದೆಲ್ಲ? ನಮೀಬಿಯಾ, ಬೋಟ್ಸ್ವಾನಾ, ಸೌತ್ ಆಫ್ರಿಕಾ. ಇಷ್ಟು ದೇಶಗಳು ಯಾವುದರ ಮೂಲಕ ಇಂಟಂದು ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಕಲಹರಿ ಮರುಭೂಮಿ ಮೂಲಕ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇದು ಇಷ್ಟು ಯಾವುದಂದರೆ ನಾವು ಆಫ್ರಿಕಾದ ಮರುಭೂಮಿಗಳ ಬಗ್ಗೆ ಏನು ಮಾಡಿದ್ದೀವಿ? ಸ್ಟಡಿ ಮಾಡಿದ್ದೀವಿ. ಈಗ ಪ್ರಮುಖವಾಗಿ ತುಂಬ ಇಂಪಾರ್ಟೆಂಟ್ ಯಾವುದಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ನದಿಗಳು. ಆಫ್ರಿಕಾ ಖಂಡದಲ್ಲಿ 6-8 ನದಿಗಳು ಕಂಡು ಬರ್ತದೆ. ಕರೆಕ್ಟಾಗಿ ಅದೊಂದೇ ಬರ್ಕೊಳ್ಳಿ. ಈಗ ಬರ್ಕೊಳ್ಳಿ, ಹೆಡ್ಡಿಂಗ್ ಬರ್ಕೊಳ್ಳಿ. ಏನು ಬರ್ಕೊಳ್ಬೇಕು? ರಿವರ್ ಸಿಸ್ಟಮ್ ಇನ್ ಆಫ್ರಿಕಾ ಕಾಂಟಿನೆಂಟ್ ಅಥವಾ ಆಫ್ರಿಕಾ ಖಂಡದ ನದಿಗಳಂತ ಬರ್ಕೊಳ್ಳಿ. ಆಫ್ರಿಕಾದ ನದಿಗಳು. ಮೊದಲ ನದಿ ನಿಮಗೆಲ್ಲ ಪರಿಚಯ ಇರುವ ನದಿ ನೈಲ್ ಅನ್ನುವಂಥ ಒಂದು ನದಿ. ನಾನು ಎಲ್ಲ ಹೇಳ್ತೀನಿ, ಬರ್ಕೊಳ್ಳಿ. ನೈಲ್ ನದಿ ಅಂತ ಬರ್ಕೊಂಡು ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಬಟ್ ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ಅದು ನೈಲ್ ನದಿ ಅಂತ ಗೊತ್ತಿರ್ತದೆ ನಿಮಗೆ. ಓಕೆನಾ? ಈಗ ನಾವೇನು ಮಾಡುವಂದರೆ ಈ ನೈಲ್ ಅನ್ನುವಂಥ ನದಿ ನಾವು 2 ಜಲಮೂಲಗಳಿಂದ ಹುಟ್ಟುವಂಥ ನದಿ. ಇದು 2 ಜಲಮೂಲಗಳಿಂದ ಹುಟ್ಟುವಂಥ ನದಿ. ಯಾವುದೆಲ್ಲ 2 ಜಲಮೂಲಗಳು? ಒಂದು ನೀಲಿ ನೈಲ್, ಒಂದು ಯಾವುದು ಎಲ್ಲಿ ಬೇಕಾದರೂ ನಾವು ಮಾಡ್ಕೊಳ್ಳುವ, ಒಂದು ಬ್ಲೂ ನೈಲ್, ಇನ್ನೊಂದು ವೈಟ್ ನೈಲ್. ಮತ್ತು ಇದು ಒಟ್ಟಿಗೆ ಕೂಡ್ಕೊಂಡು ಏನಂತ ಹರಿತದೆ? ನೈಲ್ ನದಿ ಅಂತ ಹರಿತದೆ. ಅದರಲ್ಲಿ ಮೊದಲನೇದು ಬ್ಲೂ ನೈಲ್ ಅಂತ ಬರ್ಕೊಳ್ಳಿ. ಬ್ಲೂ ನೈಲ್ ಹುಟ್ಟುವಂಥದ್ದು ಎಲ್ಲಿ ಅಂದರೆ ಕರೆಕ್ಟ್ ಕೇಳಿ. ಬ್ಲೂ ನೈಲ್ ಅನ್ನುವಂಥ ಒಂದು ಎಲ್ಲಿ ಹುಟ್ಟುವಂಥದ್ದು ಈ ನಮ್ಮ ಇದರಲ್ಲಿ ಕಂಡು ಬರ್ತದೆ. ಇಥಿಯೋಪಿಯಾ ದೇಶ ಉಂಟು ನೋಡಿ. ಇಲ್ಲಿ ಇಥಿಯೋಪಿಯಾ ದೇಶ ಉಂಟಲ್ವ, ಅಲ್ಲಿ ತಾನಾ ಸರೋವರ ಉಂಟು ನೋಡಿ. ತಾನಾ ಸರೋವರ ನೋಡಿ ಇಲ್ಲಿ. ಇಲ್ಲಿ ಕಾಣ್ತಾ ಉಂಟಲ್ವ ತಾನಾ ಸರೋವರ ನೋಡಿ. ಇದು ಹುಡುಕಿ ತಾನಾ ಸರೋವರ.
ತಾನೋ ಸರೋವರ. ಇದು ಯಾವುದು? ಬ್ಲೂ ನೈಲ್. ಬ್ಲೂ ನೈಲ್ ಬಗ್ಗೆ ನಾವು ನೋಡ್ತಿದ್ದೀವಿ ಈಗ. ಬ್ಲೂ ನೈಲ್ ಅನ್ನುವಂಥದ್ದು ಎಲ್ಲಿ ಹುಟ್ಟುವಂಥದ್ದು ತಾನಾ ಸರೋವರದಲ್ಲಿ ಉಗಮ ಆಗ್ತದೆ. ಇಥಿಯೋಪಿಯಾ ದೇಶದ ಬ್ರಕೋಲಿ ಬ್ಲೂ ನೈಲ್ ಅಂತ ಬರ್ಕೊಂಡಲ್ವಾ, ಉಗಮ ಅಂತ ಬರ್ಕೊಂಡು ಇಥಿಯೋಪಿಯಾ ದೇಶದ ತಾನಾ ಲೇಕ್ನಲ್ಲಿ ಅಥವಾ ತಾನಾ ಸರೋವರದಲ್ಲಿ ಅಂತ ಬರ್ಕೊಳ್ಳಿ. ಏನಂತ ಬರ್ಕೊಂಡಿದ್ದೀರಾ? ನೀಲಿ ನೈಲ್ ಅಂತ ಬರ್ಕೊಂಡಿದ್ದೀರಾ. ಏನಂತ ಬರ್ಕೊಂಡಿದ್ದೀರಾ? ನೈಲ್ ನದಿ ಅಂತ ಬರ್ಕೊಂಡಿದ್ದೀರಾ. ಅದರಲ್ಲಿ ಮತ್ತೆ ನೀಲಿ ನೈಲ್ ಅಂತ ಬರ್ಕೊಂಡಿದ್ದೀರಾ ಅಥವಾ ಬ್ಲೂ ನೈಲ್ ಅಂತ ಬರ್ಕೊಂಡಿದ್ದೀರಾ. ಈ ಬ್ಲೂ ನೈಲ್ ಉಗಮ ಆಗುವಂಥದ್ದು ತಾನಾ ಸರೋವರ. ಎಲ್ಲಿ ತಾನಾ ಸರೋವರ? ಎಲ್ಲಿರುವಂಥದ್ದು? ಇಥಿಯೋಪಿಯಾ ದೇಶದಲ್ಲಿ ಕಂಡುಬರುವಂತಹ ಒಂದು ತಾನಾ ಸರೋವರದಲ್ಲಿ ಏನಾಗ್ತದೆ ಅಂದರೆ ಇದು ಉಗಮ ಆಗ್ತದೆ. ನೆಕ್ಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳಿ, ವೈಟ್ ನೈಲ್ ಅಂತ ಬರ್ಕೊಳ್ಳಿ. ಇದು ಉಗಮ ಅಂತ ಬರ್ಕೊಂಡು ಆಲ್ಬರ್ಟ್ ಸರೋವರ ಎಲ್ಲಿ ಉಗಮ ಆಗುವಂಥದ್ದು? ಆಲ್ಬರ್ಟ್ ಸರೋವರ ಅನ್ನುವಂಥ ಒಂದು ಸರೋವರದಲ್ಲಿ. ಎಲ್ಲಿ ಬರುವಂಥದ್ದು ಆಲ್ಬರ್ಟ್ ಸರೋವರ? ಉಗಾಂಡ. ಎಲ್ಲಿ ಉಂಟು ಉಗಾಂಡ? ನೋಡಿ, ಎಲ್ಲಿ ಉಂಟು ಉಗಾಂಡ. ಈ ಸರೋವರ ಇಲ್ಲಿ ಇರಬೇಕಂತಿಲ್ಲ, ಇಲ್ಲಿ ಸಹ ಇರ್ಬೋದು, ಫಿಸಿಕಲ್ ಮ್ಯಾಪಲ್ಲಿ ಸಹ ಇರ್ಬೋದು. ನೋಡ್ಕೊಳ್ಬೇಕಾದ್ರೆ ನೋಡಿ, ಇಲ್ಲಿ ಫಿಸಿಕಲ್ ಮ್ಯಾಪಲ್ಲಿ ಸಹ ಇರ್ಬೋದು. ಇಲ್ಲಿ ಆಲ್ಬರ್ಟ್ ಸರೋವರ ಉಂಟು ನೋಡಿ, ಇಲ್ಲಿ ಎಲ್ಲೋ ಇರ್ಬೋದು ಆಲ್ಬರ್ಟ್ ಸರೋವರ. ಉಗಾಂಡ ದೇಶದ ಆಲ್ಬರ್ಟ್ ಸರೋವರದಲ್ಲಿ ಯಾವುದು ಹುಟ್ಟುವಂಥದ್ದು? ವೈಟ್ ನೈಲ್ ಹುಟ್ಟುವಂಥದ್ದು. ಗೊತ್ತಿರಲಿ, ವೈಟ್ ನೈಲ್ ಹುಟ್ಟುವಂಥದ್ದು ಎಲ್ಲಿ ಅಂದರೆ ಆಲ್ಬರ್ಟ್ ಸರೋವರ. ಹೀಗೆ ಬ್ಲೂ ನೈಲ್ ಎಲ್ಲಿ ಹುಟ್ಟುವಂಥದ್ದು? ತಾನಾ ಸರೋವರ. ವೈಟ್ ನೈಲ್ ಎಲ್ಲಿ ಹುಟ್ಟುವಂಥದ್ದು? ಆಲ್ಬರ್ಟ್ ಸರೋವರ. ತಾನಾ ಸರೋವರ ಎಲ್ಲಿ ಕಂಡುಬರುವಂಥದ್ದು? ಇಥಿಯೋಪಿಯಾ ದೇಶದಲ್ಲಿ ಕಂಡುಬರುವಂಥದ್ದು. ಮತ್ತು ವೈಟ್ ನೈಲಲ್ಲಿ ಹುಟ್ಟುವಂತಹ ಆಲ್ಬರ್ಟ್ ಸರೋವರ ಎಲ್ಲಿ ಕಂಡುಬರುವಂಥದ್ದು? ಈ ನಮ್ಮ ಉಗಾಂಡ ದೇಶದಲ್ಲಿ ಕಂಡುಬರುವಂಥ ಒಟ್ಟಿಗೆ ಇದೆ ನೋಡಿ. ಇಲ್ಲಿ ಎಲ್ಲಿ ಉಂಟು ನೋಡಿ, ಇದು ಯಾವುದು? ನಾವು ಹೇಳಿದಲ್ವ, ಇಥಿಯೋಪಿಯಾ. ಇಲ್ಲಿ ಉಗಾಂಡ ನೋಡಿ, ಇಲ್ಲಿ ಉಗಾಂಡ ಒಟ್ಟಿಗೆ ಉಂಟು. ಇಲ್ಲಿ ಯಾವುದು? ಉಗಾಂಡದಲ್ಲಿ ಯಾವುದು? ಬಿಳಿ ನೈಲ್, ವೈಟ್ ನೈಲ್. ಇಲ್ಲಿ ನೀಲಿ ನೈಲ್. ಈ ರೀತಿ ಬೇರೆ ಬೇರೆ ಜಲಮೂಲಗಳಿಂದ ಹುಟ್ಟುವಂತಹ ಈ ನದಿ ಮುಂದೆ ಈ ಸುಡಾನ್ ಖಾರ್ಟೂಮ್ ಉಂಟು ನೋಡಿ, ಇಲ್ಲಿ ಖಾರ್ಟೂಮಿಗೆ ತಗೊಂಡು ಬನ್ನಿ, ಬರ್ಕೊಳ್ಳಿ. ನಂತರ ವಾಕ್ಯ ಬರ್ಕೊಳ್ಳಿ. ನಂತರ ಈ ಎರಡೂ ನದಿಯು ಸುಡಾನ್ ದೇಶದ, ಯಾವ ಸುಡಾನ್? ಸೌತ್ ಸುಡಾನ್ ಅಲ್ಲ, ಈ ಸುಡಾನ್ ನೋಡಿ. ಇಲ್ಲಿ ಈ ಸುಡಾನ್ ದೇಶದ ಖಾರ್ಟೂಮ್ ಉಂಟು ನೋಡಿ, ಇಲ್ಲಿ ಖಾರ್ಟೂಮ್, ಸುಡಾನ್ನ ಖಾರ್ಟೂಮ್ ರಾಜಧಾನಿ. ಖಾರ್ಟೂಮ್ ಎಂಬ ನಗರದಲ್ಲಿ ನೋಡಿ, ಇಲ್ಲಿ ಒಟ್ಟಿಗೆ ಸೇರ್ತಾ ಉಂಟಲ್ವಾ, ಖಾರ್ಟೂಮ್ ಎಂಬ ನಗರದಲ್ಲಿ ಬ್ಲೂ ಮತ್ತು ವೈಟ್ ಒಟ್ಟಿಗೆ ಸೇರಿ ನೋಡಿ, ಇಲ್ಲಿ ಒಟ್ಟಿಗೆ ಸೇರ್ತಾ ಉಂಟು. ಮ್ಯಾಪ್ ನೋಡಿ, ಒಟ್ಟಿಗೆ ಸೇರ್ತಾ ಉಂಟು. ಸೇರಿ ಮುಂದೆ ಏನಾಗಿ ಹರಿಯುತ್ತದೆ ಅಂದರೆ ನೈಲ್ ನದಿಯಾಗಿ ಹರಿಯುತ್ತದೆ. ಯಾವ ರೀತಿ ವಾಕ್ಯ ಬರ್ಕೊಳ್ಳಿ ಗೊತ್ತಾ? ಮುಂದೆ ಹರಿಯುವಂಥ ಈ ನದಿಯು ಈಗ ಮುಂದೆ ಈ ಎರಡೂ ನದಿಯು ಸುಡಾನ್ ದೇಶದ ಖಾರ್ಟೂಮ್ ನಗರದಲ್ಲಿ ಒಟ್ಟಿಗೆ ಸೇರಿ ಸುಡಾನ್ ದೇಶದ ಖಾರ್ಟೂಮ್ ನಗರದಲ್ಲಿ ಒಟ್ಟಿಗೆ ಸೇರಿ ನಂತರ ಈಜಿಪ್ಟ್ ದೇಶದ ಅಲೆಕ್ಸಾಂಡರಿಯಾ ನಗರ ಉಂಟು ನೋಡಿ. ಈಜಿಪ್ಟ್ ದೇಶದ ನೋಡಿ, ಇಲ್ಲಿ ಅಲೆಕ್ಸಾಂಡರಿಯಾ ನಗರ ಇಲ್ಲಿ ಉಂಟಲ್ಲ ನೋಡಿ, ಇದು ಉಂಟು ನೋಡಿ, ಇಲ್ಲಿ ಅಲೆಕ್ಸಾಂಡರಿಯಾ ನಗರ. ಈಜಿಪ್ಟ್ ದೇಶದ ಅಲೆಕ್ಸಾಂಡರಿಯಾ ನಗರದಲ್ಲಿ ಯಾವುದಕ್ಕೆ ಸೇರುವಂಥದ್ದು? ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರುವಂಥದ್ದು ಅಥವಾ ಅಟ್ಲಾಂಟಿಕ್ ಸಾಗರಕ್ಕೆ ಸೇರುವಂಥದ್ದು. ಮೆಡಿಟೇರಿಯನ್ ಸಮುದ್ರಕ್ಕೆ ಎಲ್ಲಿ ಸೇರ್ತದೆ? ಈಜಿಪ್ಟ್ ದೇಶದ ಅಲೆಕ್ಸಾಂಡರಿಯಾ ನಗರದಲ್ಲಿ ಸೇರ್ತದೆ. ಯಾವ ನದಿ? ನೈಲ್ ನದಿ. ಫಸ್ಟಿಂದ ಹೇಳ್ತೀನಿ ನೋಡಿ. ನೈಲ್ ನದಿಯು ಮೊದಲು ಎರಡು ಜಲಮೂಲಗಳಿಂದ ಉಗಮವಾಗುವಂಥದ್ದು. ಒಂದು ಯಾವುದಂದರೆ ನೀಲಿ ನೈಲ್, ಇನ್ನೊಂದು ವೈಟ್ ನೈಲ್. ನೀಲಿ ನೈಲ್ ಎಲ್ಲಿ ಉಗಮವಾಗುವಂಥದ್ದು ನೋಡಿ, ತಾನಾ ಸರೋವರ. ಇಥಿಯೋಪಿಯಾ ದೇಶದ ತಾನಾ ಸರೋವರದಲ್ಲಿ ನೀಲಿ ನೈಲ್ ಉಗಮವಾಗಿ ನಂತರ ಬಿಳಿ ನೈಲ್, ವೈಟ್ ನೈಲಲ್ಲಿ ಈ ಉಗಾಂಡ ದೇಶದ ಆಲ್ಬರ್ಟ್ ಸರೋವರದಲ್ಲಿ ಉಗಮವಾಗಿ ನಂತರ ಈ ಎರಡು ನದಿಗಳು ಬೇರೆ ಬೇರೆ ಹರಿದು ಕೊನೆಯದಾಗಿ ಸುಡಾನ್ ದೇಶದ ಖಾರ್ಟೂಮ್ ನಗರದಲ್ಲಿ ಒಟ್ಟಿಗೆ ಸೇರಿ ನಂತರದಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡರಿಯಾ ನಗರದಲ್ಲಿ ಯಾವುದಕ್ಕೆ ಸೇರುವಂಥದ್ದು? ಮೆಡಿಟೇರಿಯನ್ ಸಮುದ್ರಕ್ಕೆ ಸೇರುವಂಥದ್ದು. ವಾಕ್ಯ ಆಯ್ತಲ್ವಾ? ಕಂಪ್ಲೀಟ್ ಮಾಡಿ ವಾಕ್ಯವನ್ನು. ಇದು ಯಾವುದಂದರೆ ನೀಲಿ ನೈಲ್. ನಾವು ದೇಶಗಳ ಬಗ್ಗೆ ನೋಡ್ಕೊಳ್ಳುವ ಈಗ, ಯಾವುದೆಲ್ಲ ದೇಶ ಹರಿತದೆ ಅಂತ. ಆಯಿತು. ಇನ್ನು ಈ ಒಟ್ಟಿಗೆ ಇದು ನೈಲ್ ನದಿಗೆ ನಿರ್ಮಾಣ ಮಾಡಿರುವ ಅಣೆಕಟ್ಟು ಯಾವುದಂದರೆ ಆಸ್ವಾನ್ ಅಣೆಕಟ್ಟು. ಆಗ ನಾವು ನೋಡಿದ್ದೀವಿ, ಆಸ್ವಾನ್ ಅಣೆಕಟ್ಟು ಅಂತ ಗೊತ್ತಿರಲಿ. ಆಸ್ವಾನ್ ಅನ್ನುವಂಥ ಒಂದು ಅಣೆಕಟ್ಟು
ಮತ್ತು ಈ ನೀಲಿ ನೈಲ್ ಯಾವುದರ ಮೂಲಕ 2 ಬಾರಿ ಹಾದು ಹೋಗುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೂಲಕ 2 ಬಾರಿ ಹಾದು ಹೋಗ್ತದೆ. ಮತ್ತು ಸಹರಾ ಮರುಭೂಮಿ ಹತ್ತಿರ ಸಹ ಹರಿಯುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ಹಾದು ಹೋಗುವಂಥ ನದಿ ನೈಲ್ ನದಿ. ಅದಾದಮೇಲೆ ಎಲ್ಲಿ ಸಹರಾ ಮರುಭೂಮಿ ಹತ್ತಿರ ಸಹ ಹರಿಯುವಂಥದ್ದು ಯಾವುದಂದರೆ ಈ ನೈಲ್ ಅನ್ನುವಂತಹ ಒಂದು ಪ್ರಮುಖವಾದಂತಹ ಒಂದು ನದಿ. ಈಗ ಫೈನಲ್ ಆಗಿ ಈ ನಮ್ಮ ನೈಲ್ ನದಿ ಯಾವ ದೇಶಗಳ ಮೂಲಕ ಹರಿಯುತ್ತದೆ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾವು ಕೆಳಗಿಂದ ಬರುವ ಮೇಲಿಂದ ಬರುವ ಅಂತ ಬಂದರೆ ನಾವು ಎಲ್ಲಿಂದ ಹೋಗುವ ಇಲ್ಲಿಂದನೇ ಹೋಗುವ. ಬರ್ಕೊಳ್ಳಿ ದೇಶಗಳು ನೈಲ್ ನದಿ ಒಟ್ಟು ನೈಲ್ ನದಿ ಹರಿಯುವಂತಹ ದೇಶಗಳು ಕೇಳ್ತಾರೆ ಎಕ್ಸಾಮಲ್ಲಿ. ನೈಲ್ ನದಿ ಒಟ್ಟು ಎಷ್ಟು ದೇಶಗಳ ಮೂಲಕ ಹರಿಯುತ್ತದೆ, ಯಾವ ದೇಶಗಳ ಮೂಲಕ ಹರಿಯುತ್ತದೆ ಅಂತ ಕೇಳ್ತಾರೆ. ಬರ್ಕೊಳ್ಳಿ. ಒಂದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ, ಎಲ್ಲಿ ಉಗಂಡಕ್ಕೆ ಇಲ್ಲಿ ಸಹ ಅದರ ನೀರು ಬರ್ತದೆ. ಇಲ್ಲಿ ಹುಟ್ಟು ಉಗಮಾಗುವ ಒಂದು ಇಲ್ಲಿ ಇರ್ಬೋದು, ಇಥಿಯೋಪಿಯಾ ಮತ್ತು ಉಗಂಡದಲ್ಲಿ ಇರ್ಬೋದು, ಬಟ್ ಅದರ ನೀರು ಇಲ್ಲಿ ಸಹ ಹರಿಯುವಂಥದ್ದು. ತಾಂಜೇನಿಯಾ ಇಲ್ಲಿ ಅಂದರೆ ತಾಂಜೇನಿಯಾ ನೋಡಿ, ಇದು ತಾಂಜೇನಿಯಾ. ಬರ್ಕೊಳ್ಳಿ ತಾಂಜೇನಿಯಾ. ಇನ್ನು ರವಾಂಡ, ಇಲ್ಲಿ ರವಾಂಡ ಒಂದು ಚಿಕ್ಕದಾಗಿ ಕಾಣ್ತದೆ ನೋಡಿ. ಇಲ್ಲಿ ಬುರುಂಡಿ ಕಾಣ್ತದ, ಬುರುಂಡಿ ಇಲ್ಲಿ ಇರ್ಬೋದು ನೋಡಿ. ಇಲ್ಲಿ ಬುರುಂಡಿ ನೋಡಿ, ಇಲ್ಲಿ 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 ನೋಡಿ, ಇದು ಬುರುಂಡಿ. ತಾಂಜೇನಿಯಾ ಬರ್ಕೊಳ್ಳಿ, ತಾಂಜೇನಿಯಾ. ಅದಾದಮೇಲೆ ಬುರುಂಡಿ. ಇಲ್ಲಿ ರವಾಂಡ ನೋಡಿ, ಇದು ರವಾಂಡ. ಅದು ಕಣ್ಣಿಗೆ ಕಾಣಲ್ಲ, ಕರೆಕ್ಟ್ ನೋಡ್ಕೊಳ್ಳಿ. ರವಾಂಡ ನೋಡಿ, ಇಲ್ಲಿ ರವಾಂಡ ಕಾಣ್ತಾ ಉಂಟಲ್ಲ ರವಾಂಡ. ತಾಂಜೇನಿಯಾ, ಬುರುಂಡಿ, ರವಾಂಡ, ಉಗಾಂಡ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋಗೆ ಹೋಗಲ್ಲ, ಉಗಾಂಡ, ಕೀನ್ಯಾ ಬರ್ಕೊಳ್ಳಿ. ಕೀನ್ಯಾ ಇದು ಇಲ್ಲಿಗೆ ಬರಲ್ಲ ಇನ್ನು. ಇಥಿಯೋಪಿಯಾ ಸಾರಿ, ಇದು ಸಹ ಹೋಗ್ತದೆ. ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋಗೆ ಸಹ ಹೋಗ್ತದೆ. ಇನ್ನು ಫಸ್ಟಿಂದ ಹೇಳ್ತೀನಿ ನೋಡಿ. ಒಂದು ತಾಂಜೇನಿಯಾ. ಇಲ್ಲಿ ಚಿಕ್ಕ 2 ದೇಶಗಳು, ಇದು ಯಾವುದು ಬುರುಂಡಿ ನೋಡಿ, ಇದು ಬುರುಂಡಿ ಉಂಟಲ್ಲ, ಬುರುಂಡಿ. ರವಾಂಡ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಉಗಾಂಡ, ಕೀನ್ಯಾ, ಇಥಿಯೋಪಿಯಾ, ಸುಡಾನ್, ಸೌತ್ ಸುಡಾನ್. ಇನ್ನು ಸುಡಾನ್, ಎರಿತ್ರಿಯಾ. ನೀವೊಂದು ಗೆರೆ ಹಾಕೊಳ್ಳಿ ಪೆನ್ನಲ್ಲಿ. ಎರಿತ್ರಿಯಾ, ಕೊನೆಗೆ ಈಜಿಪ್ಟ್. ಮತ್ತೆ ನಾವು ಮೇಲಿಂದ ಬರುವ ಈಜಿಪ್ಟು, ಸುಡಾನ್, ಎರಿತ್ರಿಯಾ, ಇಥಿಯೋಪಿಯಾ, ಸೌತ್ ಸುಡಾನ್. ಇದು ಇಷ್ಟ ಆಯಿತು. ಸೌತ್ ಸುಡಾನ್. ಕೆಳಗಡೆ ಬನ್ನಿ. ಕೀನ್ಯಾ, ಉಗಾಂಡ, ತಾಂಜೇನಿಯಾ, ಬುರುಂಡಿ, ರವಾಂಡ. ತಾಂಜೇನಿಯಾ, ಬುರುಂಡಿ, ರವಾಂಡದ ಮೂಲಕ ಏನಾಗ್ತದೆ ಅಂದರೆ ಹರಿತದೆ. ಬೇರೆ ಯಾವುದು ಉಂಟಂತೊಮ್ಮೆ ನೋಡ್ತೀನಿ. ಕೀನ್ಯಾ ಆಯಿತು, ಉಗಾಂಡ ಮತ್ತು ಇದು ಉಗಾಂಡ ಸಹ ಆಯಿತು, ಕೀನ್ಯಾ ಸಹ ಆಯಿತು, ಈಜಿಪ್ಟ್ ಆಯಿತು, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಆಯಿತು, ಬುರುಂಡಿ ಆಯಿತು. ಅದಾದ ಈಜಿಪ್ಟು, ಎರಿತ್ರಿಯಾ ನೋಡಿ, ಇದೊಂದು ಬಿಟ್ಟಿದ್ದಾಗ ಎರಿತ್ರಿಯಾ. ಒಟ್ಟು 11 ದೇಶ ಬರ್ತದೆ ನೋಡಿ, 11 ದೇಶ ಬರ್ತದೆ. ಒಮ್ಮೆ ಫೈನಲ್ ಆಗಿ ನೋಡು. ಇಲ್ಲಿಂದ ಕೆಳಗಡೆ ನೋಡುವ. ನಿಮ್ಮ ಮ್ಯಾಪ್ ನೋಟ್ಸಲ್ಲಿ ಕರೆಕ್ಟ್ ಬರ್ಕೊಳ್ಳಿ, ಬೇಕೇ ಆಗ್ತದೆ. ಒಟ್ಟು 11 ದೇಶ ಬರಬೇಕು. ತಾಂಜೇನಿಯಾ, ಮತ್ತೆ ತಾಂಜೇನಿಯಾ, ತಾಂಜೇನಿಯಾ. ಅದಾದಮೇಲೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ತಾಂಜೇನಿಯಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ರವಾಂಡ, ಬುರುಂಡಿ. ಉಗಾಂಡ, ಕೀನ್ಯಾ. ಸೌತ್ ಸುಡಾನ್. ಇಥಿಯೋಪಿಯಾ, ಎರಿತ್ರಿಯಾ, ಸುಡಾನ್, ಈಜಿಪ್ಟ್. 11 ಆಯಿತು ನೋಡಿ. ಇದಿಷ್ಟು ಕವರ್ ಆಗ್ತದೆ ನೋಡಿ. ಇದಿಷ್ಟು ಇಲ್ಲಿಂದ ಕವರ್ ಆಗ್ತದೆ, ತಾಂಜೇನಿಯಾದಿಂದ ಕವರ್ ಆಗ್ತದೆ. ಇಷ್ಟು ಇಲ್ಲಿಂದ ನೋಡಿ. ನಾನು ಒಂದು ಕೆಂಪು ಲೈನ್ ಹೋಗ್ತುಂಟು ನೋಡಿ, ಈ ರೀತಿ ನಾನು ಹೋಗಿ ಇಮೇಜನ್ ಮಾಡ್ಕೊಳ್ಳಿ. ನೋಡಿ, ಬರ್ತದೆ ಈ ರೀತಿ ಇದು ಕಂಪ್ಲೀಟಾಗಿ ಇಲ್ಲಿ ಕವರ್ ಆಗ್ತದೆ.
ಯಾವುದಂದರೆ ನೈಲ್ ನದಿ. ನೈಲ್ ನದಿ ತುಂಬ ಇಂಪಾರ್ಟೆಂಟ್. ಇಷ್ಟು ದೇಶಗಳ ಮೂಲಕ ಹಾದು ಹೋಗಿರೋ ನದಿ ಯಾವುದು? ನೈಲ್ ನದಿ. ಇಷ್ಟು ಯಾವುದು? ಒಟ್ಟು ಉದ್ದ ಎಷ್ಟು ಗೊತ್ತಾ? ಉದ್ದ ಬರ್ಕೊಳ್ಳಿ. ಒಟ್ಟು ಉದ್ದ, ಈ ನದಿಯ ಉದ್ದ ಒಟ್ಟು ಎಷ್ಟು ಅಂದರೆ 6650 ಕಿಲೋಮೀಟರ್. 6650 ಕಿಲೋಮೀಟರ್ ಒಟ್ಟು ಉದ್ದ ಎಷ್ಟು? 6650 ಕಿಲೋಮೀಟರ್ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಒಂದು ವೇಳೆ ಈಗ ಬ್ಲೂ ನೈಲ್ ಮತ್ತು ನೀಲಿ ನೈಲ್ ನಾನು ಹೇಳಿದೆ ಬೇರೆ ಬೇರೆ ಹುಟ್ಟುವಂತಂತ. ಒಂದು ವೇಳೆ ಸಡನ್ಲಿ ನಿಮಗೇನಾದರೂ ನೈಲ್ ನದಿಯ ಉಗಮ ಎಲ್ಲಿ ಅಂತ ಕೇಳಿದರೆ ವಿಕ್ಟೋರಿಯಾ ಸರೋವರ ಅಂತ ಬರಬೇಕು ಆನ್ಸರ್. ಯಾವುದು? ವಿಕ್ಟೋರಿಯಾ ಸರೋವರ. ಇಲ್ಲಿ ಬರ್ತದಲ್ವಾ ವಿಕ್ಟೋರಿಯಾ ಸರೋವರ ಅಂತ. ಇನ್ನೊಮ್ಮೆ ಹೇಳ್ತಿದ್ನಿ, ನೀಲಿ ನೈಲ್ ಬೇರೆ ಹುಟ್ಟುವಂಥದ್ದು, ವೈಟ್ ನೈಲ್ ಬೇರೆ ಹುಟ್ಟುವಂಥದ್ದು. ಮತ್ತೆ ಸುಡನ್ನ ಖಾರ್ಟೂಮ್ ನಗರದಲ್ಲಿ ಏನಾಗುವಂಥದ್ದು, ಒಟ್ಟಿಗೆ ಸೇರಿ ನೈಲ್ ನದಿಗೆ ಹರಿಯುವಂಥದ್ದು. ಇದೇ ಕೇಳ್ತಾರೆ. ಒಂದು ವೇಳೆ ನೈಲ್ ನದಿ ಎಲ್ಲಿ ಉಗಮ ಆಗ್ತಂತ ಏನಾದರೂ ಕೇಳಿದರೆ ವಿಕ್ಟೋರಿಯಾ ಸರೋವರ ಅಂತ ಆಗಬೇಕು. ಅದು ಸಹ ಬರ್ಕೊಳ್ಬೇಕಂದ್ರೆ ನೈಲ್ ನದಿಯ ಉಗಮ ವಿಕ್ಟೋರಿಯಾ ಸರೋವರ ಅಂತ. ಬಟ್ ನಮ್ಮ ಫಸ್ಟ್ ಪ್ರಿಫರೆನ್ಸಿ ಬ್ಲೂ ಮತ್ತು ವೈಟಿಗೆ ಕೊಡಬೇಕು. ಇದು ಯಾವುದಂದರೆ ನೈಲ್ ನದಿ. ನೆಕ್ಸ್ಟ್ ಯಾವ ನದಿ ಅಂದರೆ ಕಾಂಗೋ ರಿವರ್. ಕಾಂಗೋ ನದಿ. ಕಾಂಗೋ ರಿವರ್ ಸಿಗ್ತಲ್ವಾ? ಎಲ್ಲಿ ಉಂಟು? ಯಾವ್ದು ನೋಡಬೇಕು ಮ್ಯಾಪು? ಕಾಂಗೋ ರಿವರ್ ನೋಡಿ ಎಲ್ಲಿುಂಟು ನೋಡಿ. ಇದು ಕಾಂಗೋ ಇಲ್ಲಿ ಬರ್ತದಲ್ವಾ? ಕಾಂಗೋ. ಇದು ಕಾಂಗೋ ರಿವರ್ ನೋಡಿ. ಇದು ಕಾಂಗೋ ರಿವರ್. ಕಾಂಗೋ ರಿವರ್ ಸಿಗ್ತಲ್ವಾ? ಕಾಂಗೋ ರಿವರ್. ಓಕೆ. ಉಗಮ ಅಂತ ಬರ್ಕೊಳ್ಳಿ. ಉಗಮ ಅಂತ ಬರ್ಕೊಳ್ಳಿ. ಉಗಮ ಅಂತ ಬರ್ಕೊಂಡು ಎಲ್ಲಿ ಉಗಮ ಆಗುವಂಥದ್ದು ನೋಡಿ. ಉಗಮ ಅಂತ ಬರ್ಕೊಳ್ಬೇಕು. ಬರ್ಕೊಂಡ್ರ? ಉಗಮ ಎಲ್ಲಿ ಅಂದರೆ ತಾಂಜೇನಿಯಾ ದೇಶ ಇಲ್ಲಿ ನೋಡಿ. ಇಲ್ಲಿ ತಾಂಜೇನಿಯಾ ದೇಶ ಉಂಟು. ಇದು ತಾಂಜೇನಿಯಾ ದೇಶ. ಈ ತಾಂಜೇನಿಯಾ ದೇಶದಲ್ಲಿ ತಾಂಗನಿಕ ಸರೋವರ ಉಂಟು ನೋಡಿ. ತಾಂಗನಿಕ ಸರೋವರ ಹುಡುಕಿ. ಇಲ್ಲೇ ಉಂಟು, ಎಲ್ಲೋ ಉಂಟು, ಅಥವಾ ಫಿಸಿಕಲ್ ಮ್ಯಾಪಲ್ಲಿ ಸಹ ಇರ್ಬೋದು. ಒಂದು ಇಲ್ಲೇ ಇಟ್ಟು ನನಗೆ ಇಲ್ಲಿ ಕಣ್ಣಿಗೆ ಕಾಣಲ್ಲ. ತಾಂಗನಿಕ ಸರೋವರ ಉಗಮ ಎಲ್ಲಿ? ತಾಂಗನಿಕ ಸರೋವರ ಅಂತ ಗೊತ್ತಿರಲಿ. ನೆಕ್ಸ್ಟ್ ಯಾವುದನ್ನು 2 ಬಾರಿ ದಾಟುವಂಥದ್ದು? ಈ 0 ಡಿಗ್ರಿ. ಈ 0 ಡಿಗ್ರಿಯನ್ನು ಏನು ಮಾಡ್ತದೆ ಅಂದರೆ 2 ಬಾರಿ ದಾಟುವಂಥ ನದಿ. 0 ಡಿಗ್ರಿಯನ್ನು 2 ಬಾರಿ ದಾಟುವಂತಹ ಒಂದು ನದಿ. 0 ಡಿಗ್ರಿಯನ್ನು 2 ಬಾರಿ ದಾಟುವಂಥ ಒಂದು ನದಿ. ಮತ್ತು ನೀವು ಆಗ ನೋಡಿದ್ದೀರ, ಏನು ನೋಡಿ ಇಲ್ಲಿ ಒಂದು ಜಲಪಾತ. ಯಾವ ಜಲಪಾತ ಉಂಟು? ಬೋಯೇಮ ಅನ್ನುವಂಥ ಒಂದು ಜಲಪಾತ ಅಥವಾ ಸ್ಟ್ಯಾನ್ಲಿ ಅನ್ನುವಂಥ ಒಂದು ಜಲಪಾತ ಕಂಡು ಬರ್ತದೆ. ಬರ್ಕೊಳ್ಳಿ. ಕಾಂಗೋ ನದಿಯಿಂದ ನಿರ್ಮಾಣವಾದಂಥ ಒಂದು ಜಲಪಾತ ಬೋಯೇಮ ಅನ್ನುವಂಥ ಒಂದು ಜಲಪಾತ. ಬೋಯೇಮ ಅನ್ನುವಂಥ ಒಂದು ಜಲಪಾತ ಸಹ ಕಂಡು ಬರುವಂಥದ್ದು ಎಲ್ಲಿ? ಈ ಒಂದು ನದಿಯಿಂದ. ಅರ್ಥ ಆಯಿತು. ಅದಾದಮೇಲೆ ನೆಕ್ಸ್ಟ್ ದೇಶಗಳು. ಯಾವುದೆಲ್ಲ ದೇಶಗಳಂತ ಬರ್ಕೊಂಡು ಇನ್ನೊಂದು ಗೊತ್ತಿರಲಿ. ಕಾಂಗೋ ನದಿ ಇನ್ನೊಂದು ಹೆಸರು ಜೈರೆ ನದಿ ಅಂತ ಸಹ ಕರಿತೀವಿ. ಮತ್ತು ಇಲ್ಲಿ ಈ ಒಂದು ನದಿಯ ಹತ್ತಿರ ಕಂಡು ಬರುವಂತಹ ಬುಡಕಟ್ಟು ಜನಾಂಗ ಪಿಗ್ಲಿ ಅನ್ನುವಂಥ ಒಂದು ಬುಡಕಟ್ಟು ಜನಾಂಗ ಸಹ ಕಂಡು ಬರ್ತದೆ ಈ ನದಿಯ ಹತ್ತಿರ. ಇನ್ನೊಂದು ಗೊತ್ತಿರಲಿ, ಈ ನದಿಯ ಒಂದು ಮುಖಜ ಭೂಮಿ ಉಂಟು, ಅಂದರೆ ಡೆಲ್ಟಾ ಉಂಟು. ಈ ನದಿಯ ಒಂದು ಮುಖಜ ಭೂಮಿ ಅಥವಾ ಡೆಲ್ಟಾದ ಬಳಿ ಅತಿ ಹೆಚ್ಚು ಪೆಟ್ರೋಲಿಯಂ ಕಂಡುಬರುವಂಥದ್ದು, ಪೆಟ್ರೋಲಿಯಂ ನಿಕ್ಷೇಪ ಕಂಡು ಬರ್ತದೆ. ಇದು ಸಹ ಗೊತ್ತಿರಲಿ. ಈ ನದಿಯ ಮುಖಜ ಭೂಮಿಯ ಬಳಿ ಪೆಟ್ರೋಲಿಯಂ ನಿಕ್ಷೇಪಗಳು ಹೆಚ್ಚಾಗಿ ಕಂಡುಬರುತ್ತಾ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದು ಇನ್ನು ಕೊನೆಯದಾಗಿ ಇದರ ದೇಶ. ಯಾವುದೆಲ್ಲ ದೇಶಗಳಾದ ಹೋಗಿರುವಂಥದ್ದು ದೇಶಗಳು ನೋಡಿಕೊಳ್ಳುವ. ದೇಶಗಳು ನೋಡಿ ಎಲ್ಲಿ ಬರುವಂಥದ್ದು ಕೇವಲ 2 ದೇಶಗಳ ಮೂಲಕ ಮಾತ್ರ ಹಾದು ಹೋಗಿರುವಂಥದ್ದು. ಒಂದು ಯಾವುದಂದರೆ ಮೇನ್ ಇದು ಯಾವುದು? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನೋಡಿ ಇಲ್ಲಿ ಬಂದಿದೆ ನೋಡಿ, ಕಾಂಗೋ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ. ಇನ್ನು ಕಾಂಗೋ ನಂತರ ಕಾಂಗೋ ದೇಶದಲ್ಲಿ ಯಾವ ಸಾಗರಕ್ಕೆ ಸೇರುವಂಥದ್ದು? ಅಟ್ಲಾಂಟಿಕ್ ಸಾಗರಕ್ಕೆ ಸೇರುತ್ತದೆ. ಬರ್ಕೊಳ್ಳಿ. ನಾನು ವಾಕ್ಯ ಹೇಳ್ತೀನಿ, ಅದೇ ರೀತಿ ಬರ್ಕೊಳ್ಳಿ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ಕಾಂಗೋ ದೇಶದ ಮೂಲಕ ಹರಿಯುವ ನದಿಯು ನಂತರ ಕಾಂಗೋ ದೇಶದಲ್ಲಿ ಅಟ್ಲಾಂಟಿಕ್ ಸಾಗರಕ್ಕೆ ಸೇರುತ್ತದೆ. ಯಾವ ಸಾಗರಕ್ಕೆ ಸೇರುವಂಥದ್ದು? ಅಟ್ಲಾಂಟಿಕ್ ಸಾಗರಕ್ಕೆ ಸೇರ್ತದೆ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಇದಿಷ್ಟು ಯಾವುದಂದರೆ ಕಾಂಗೋ ನದಿಯ ಬಗ್ಗೆ. ಓಕೆ. ನೆಕ್ಸ್ಟ್ ನದಿ ಯಾವುದು?
ನೆಕ್ಸ್ಟ್ ನದಿ ಯಾವುದಂದರೆ ನೈಜರ್ ನದಿ. ಮೂರನೇ ನದಿ ಯಾವುದಂದರೆ ನೈಜರ್ ನದಿ ಬರ್ಕೊಳ್ಳಿ. ಇದು ನಾನು ಆಳದ ಪ್ರಕಾರ ಕೊಡ್ತಿದ್ದೀನಿ. ನೈಲ್ ಮೊದಲನೇದು ದೊಡ್ಡದು, ಎರಡನೇದು ಕಾಂಗೋ, ಮೂರನೇದು ನೈಜರ್ ನದಿ, ಆಫ್ರಿಕಾದ ಮೂರನೇ ದೊಡ್ಡ ನದಿ. ನೈಜರ್ ನದಿ ಎಲ್ಲಿ ಕಂಡುಬರುವಂಥ ಪಶ್ಚಿಮ ಆಫ್ರಿಕಾದಲ್ಲಿ ಪಶ್ಚಿಮ ಅಂದರೆ ಈ ಸೈಡು ಕಂಡುಬರುವಂಥ ನದಿ ಇದು. ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುವಂಥ ಮುಖ್ಯ ನದಿ ಅಂತ ಗೊತ್ತಿರಲಿ. ಪಶ್ಚಿಮ ಆಫ್ರಿಕಾದಲ್ಲಿ ಕಂಡುಬರುವಂತಹ ಮುಖ್ಯ ನದಿ ಇದು ಗೊತ್ತಿರಲಿ. ಇದನ್ನು ಪ್ರಪಂಚದ ಎಣ್ಣೆ ನದಿ ಅಂತ ಕರೀತಾರೆ. ಇದೊಂದು ಗೊತ್ತಿರಲಿ. ಪ್ರಪಂಚದ ಎಣ್ಣೆಯ ನಮ್ಮಲ್ಲಿ ಎಣ್ಣೆ ಯಾವ ರೀತಿ ಉಂಟು ಅದೇ ರೀತಿ ಇದರ ನೀರು ಸಹ ಕಂಡುಬರುವ ಒಂದು ರೀಸನ್ನಿಂದ ಇದನ್ನು ಪ್ರಪಂಚದ ಎಣ್ಣೆ ನದಿ ಅಂತ ಸಹ ಕರೀತಾರೆ. ಯಾವುದನ್ನು? ಈ ಒಂದು ಪ್ರಮುಖವಾದಂತಹ ನೈಜರ್ ನದಿಯನ್ನು. ಇಷ್ಟು ಗೊತ್ತಿರಲಿ. ಇನ್ನು ಇದರ ದೇಶಗಳು ಗೊತ್ತಿದ್ರೆ ಸಾಕಾಗ್ತದೆ. ದೇಶಗಳು ಯಾವ ದೇಶಗಳು? ಕೆಳಗಡೆ ಬರಬೇಕು. ಕೆಳಗಡೆ ಅಂದರೆ ಈ ಸೈಡ್ ಬರಬೇಕು. ಯಾವುದೆಲ್ಲ ದೇಶಗಳುಂಟು ನೋಡಿ, ಒಂದೊಂದು ಹೇಳ್ತೀನಿ. ಗೀನಿಯಾ ನೋಡಿ, ಇಲ್ಲಿ ನಾನು ನಿಮಗೆ ಕರೆಕ್ಟು ನೋಡಿ, ಇದು ಗೀನಿಯಾ ಇಲ್ಲಿ ಬರ್ಕೊಳ್ಳಿ. ಆರ್ಡರ್ ನೋಡಿ, ಇಲ್ಲಿ ಬಂದಿದೆ ನೋಡಿ, ಇದೆ ನೋಡಿ, ಇಲ್ಲಿಂದ ಸೀದಾ ಬರುವಂಥದ್ದು ಗೀನಿಯಾ. ಇಲ್ಲಿಂದ ಬಂದು ಮತ್ತೆ ಇಲ್ಲಿಗೆ ಸೇರುವಂಥದ್ದು ಗೀನಿಯಾ. ಉಗ ಮೇಲೆ ಬೇಕಂತಿಲ್ಲ, ಗೀನಿಯಾ. ನೆಕ್ಸ್ಟ್ ಯಾವ ದೇಶ? ಮಾಲಿ. ಮ್ಯಾಪ್ ನೋಡಿಯೇ ಕಲಿಬೇಕು. ದಯವಿಟ್ಟು ಮ್ಯಾಪ್ ನೋಡದೆ ಬಾಯಿಪಟ್ಟ ಕಲಿಲಿಕ್ಕೆ ಹೋಗಬೇಡಿ ಯಾವುದೇ ದೇಶಗಳನ್ನು. ತುಂಬ ಡೇಂಜರ್ ಆ ರೀತಿ ಕಲಿತರೆ ಏನಾದರೂ. ಒಂದು ಯಾವುದು? ಮಾಲಿ. ಮೊದಲನೇದು ಯಾವುದು? ಗೀನಿಯಾ, ಮಾಲಿ. ಇದು ನೈಜರ್. ನೆಕ್ಸ್ಟ್ ಕೆಲವು ಚಿಕ್ಕ ದೇಶ ಉಂಟು, ಬೆಲೆನನ್ ಏನೋ ಉಂಟಲ್ಲ, ನನಗಿಲ್ಲಿ ಕಾಣಲ್ಲ, ಬೆಲೆನನ್ ಅನ್ನೋ ಒಂದು ದೇಶ ಉಂಟು. ಇದೊಂದು ನೈಜೀರಿಯಾ. ಈ ನೈಜೀರಿಯಾ ದೇಶದಲ್ಲಿ ಯಾವುದಕ್ಕೆ ಬಂದು ಸೇರ್ತದೆ ಅಂದರೆ ಗಲ್ಫ್ ಆಫ್ ಗ್ಯೂನಿಯಾದ ಹತ್ತಿರ ಯಾವ ಸಾಗರಕ್ಕೆ ಸೇರ್ತದೆ? ಈ ಅಟ್ಲಾಂಟಿಕ್ ಸಾಗರಕ್ಕೆ ಸೇರುವಂಥ ನದಿ ಇದು. ಗಲ್ಫ್ ಆಫ್ ಗ್ಯೂನಿಯಾದ ಹತ್ತಿರ ಅಟ್ಲಾಂಟಿಕ್ ಸಾಗರಕ್ಕೆ ಸೇರುವಂಥ ನದಿ ಯಾವುದಂದರೆ ಅದು ನೈಜರ್ ನದಿ. ಗೀನಿಯಾ, ಮಾಲಿ, ನೈಜರ್, ಬೆನನ್ ಮತ್ತು ನೈಜೀರಿಯಾ. ನೈಜರ್ ಬೇರೆ, ನೈಜೀರಿಯಾ ಬೇರೆ. ಓಕೆನಾ? ಇದು ಯಾವುದಂದರೆ ನೈಜರ್ ನದಿ. ನೆಕ್ಸ್ಟ್ ಯಾವ ನದಿ? ನೆಕ್ಸ್ಟ್ ಜಾಂಬೇಜಿ ನದಿಯನ್ನು ನೋಡಿಕೊಳ್ಳುವ. ಜಾಂಬೇಜಿ ನದಿ ಆಫ್ರಿಕಾದ ನಾಲ್ಕನೇ ದೊಡ್ಡ ನದಿ. ಇದು ಒಂದು ಪಾಯಿಂಟ್ ಗೊತ್ತಿರಲಿ. ಇದು ಒಂದೇ ಒಂದು ಪಾಯಿಂಟ್ ಗೊತ್ತಿರಬೇಕು. ಜಲಪಾತ. ಯಾವ ಜಲಪಾತ? ವಿಕ್ಟೋರಿಯಾ ಜಲಪಾತ. ಜಿಂಬಾಬ್ವೆಯಲ್ಲಿ ಉಂಟು ನೋಡಿ. ಎಲ್ಲಿ ಬರುವಂಥದ್ದು ನೋಡಿ? ಜಿಂಬಾಬ್ವೆ ಇಲ್ಲಿ ಬರುವಂಥದ್ದು. ವಿಕ್ಟೋರಿಯಾ ಜಲಪಾತವು ಯಾವ ನದಿಯಿಂದ ನಿರ್ಮಾಣವಾಗಿರುವ ನದಿ ಅಂದರೆ ಜಾಂಬೇಜಿ ನದಿಯಿಂದ ನಿರ್ಮಾಣವಾಗಿರುವಂತಹ ಒಂದು ಜಲಪಾತ ಅಂತ ಗೊತ್ತಿರಲಿ. ಯಾವುದು? ಜಾಂಬೇಜಿ ನದಿ. ವಿಕ್ಟೋರಿಯಾ ಜಲಪಾತ ಗೊತ್ತಿರಲಿ. ವಿಕ್ಟೋರಿಯಾ ಜಲಪಾತ ಯಾವ ನದಿ ನಿರ್ಮಾಣವಾಗಿರುವಂಥದ್ದು? ಜಾಂಬೇಜಿ ನದಿ. ಇನ್ನು ಅದೇ ದೇಶಗಳು ಗೊತ್ತಿರಬೇಕು. ದೇಶಗಳು ಯಾವ ದೇಶಗಳು? ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಗೊತ್ತಾ? ನೋಡಿ, ಜಿಂಬಾಬ್ವೆಯಲ್ಲಿ ಉಗಮವಾಗುವ ನದಿ ಇದು. ಜಿಂಬಾಬ್ವೆ ನೋಡಿ, ಇಲ್ಲಿ ಉಗಮವಾಗುವ ನದಿ ಜಿಂಬಾಬ್ವೆ. ಬರ್ಕೊಳ್ಳಿ ಒಂದೊಂದೇ. ಜಿಂಬಾಬ್ವೆ ಮತ್ತು ಅಂಗೋಲಾ, ಜಿಂಬಾಬ್ವೆ. ಇದು ಜಿಂಬಾಬ್ವೆ ಇದು ಜಿಂಬಾಬ್ವೆಯಲ್ಲಿ ಉಗಮ ಆಗಲ್ಲ. ಈ ರೀತಿ ನಿಮಗೆ ದೇಶಗಳು ಗೊತ್ತಿದ್ದರೆ ಸಾಕು. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಒಂದು ದೇಶ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ನೆಕ್ಸ್ಟ್ ಅಂಗೋಲಾ ನೋಡಿ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾಂಗೋ, ಅಂಗೋಲಾ. ಓಕೆ, ಇದು ನೋಡಿ ಯಾವುದು? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಅಂಗೋಲಾ, ಜಾಂಬಿಯಾ, ಜಿಂಬಾಬ್ವೆ. ಆರ್ಡರ್ ಪ್ರಕಾರ ಬರ್ಕೊಂಡು ಜಿಂಬಾಬ್ವೆ. ಮೊಜಾಂಬಿಕ್ ಮೂಲಕ ಹರಿದು ಮೊಜಾಂಬಿಕ್ ಚಾನಲ್ ಹತ್ತಿರ ಯಾವುದಕ್ಕೆ ಸೇರ್ತದೆ? ಇಂಡಿಯನ್ ಓಷನ್ಗೆ ಸೇರುವಂಥದ್ದು. ಬರ್ಕೊಳ್ಳಿ ವಾಕ್ಯದಲ್ಲಿ. ಈ ನದಿಯು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಅಂಗೋಲಾ, ಜಾಂಬಿಯಾ, ಜಿಂಬಾಬ್ವೆ, ಮೊಜಾಂಬಿಕ್ ದೇಶದ ಮೂಲಕ ಹರಿದು ಮೊಜಾಂಬಿಕ್ ಚಾನಲ್ ಮೂಲಕ ಯಾವುದಕ್ಕೆ ಸೇರುವಂಥದ್ದು? ಇಂಡಿಯನ್ ಓಷನ್ಗೆ ಸೇರುವಂಥ ನದಿ ಯಾವುದಂದರೆ
ಅದು ಜಾಂಬೇಜಿ ನದಿ ಅಂತ ಪ್ರಮುಖವಾಗಿ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಯಾವ ನದಿ ಅಂದರೆ ಲಿಂಪಾಪು ನದಿ. ಲಿಂಪಾಪು ನದಿ ಗೊತ್ತಿರಲಿ. ಲಿಂಪಾಪು ನದಿ ಇದು 2 ದೇಶಗಳ ಮಧ್ಯೆ ಹರಿಯುವಂತಹ ನದಿ. ಇದು ಅದಕ್ಕಿಂತ ಮೊದಲು ಯಾವುದನ್ನು 2 ಬಾರಿ ದಾಟುವಂಥ ನದಿ? ಮಕರ ಸಂಕ್ರಾಂತಿ ವೃತ್ತವನ್ನು. ಇದನ್ನು ಅಷ್ಟು ಅಂದರೆ ನಮಗೆ ಉಂಟಲ್ಲ, ವರ್ಲ್ಡ್ ನದಿಗಳು ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬೇಕೋ ಅಷ್ಟೇ ನೋಡ್ಕೊಳ್ಬೇಕು. ಎಲ್ಲ ನೋಡಿಕೊಂಡ್ರೆ ಆಗಲಿಕ್ಕೆ ಇಲ್ಲ. ಇಲ್ಲಿ ನಾನು ನಿಮಗೆ ಸ್ವಲ್ಪ ಡೀಪಾಗಿ ಹೇಳ್ತಿದ್ದೀನಿ, ಇಷ್ಟು ಡೀಪಾಗಿ ಬೇಕಂತಿಲ್ಲ. ಲಿಂಪಾಪು ನದಿ ಯಾವ ದೇಶದ ಮೂಲಕ ಯಾವ ಖಂಡದಲ್ಲಿ ಕಂಡು ಬರ್ತದೆ ಗೊತ್ತಿದ್ರೂ ಸಾಕಾಗ್ತದೆ. ಬರ್ಕೊಳ್ಳಿ, ನಿಮ್ಮ ನೋಟ್ಸಲ್ಲೆಲ್ಲ ಇರಬೇಕು. ಈಗ ಪ್ರಶ್ನೆ ಪತ್ರಿಕೆ ಆ ರೀತಿ ಇರುವಂಥದ್ದು. ಯಾವ ನದಿ ನ್ಯೂಸಲ್ಲಿ ಉಂಟು ಅದನ್ನು ನದಿ ಕಲಿಬೇಕು. ಈಗ ಲಿಂಪಾಪು ನದಿ ದಕ್ಷಿಣ ಆಫ್ರಿಕಾ ಎಲ್ಲಿ ಅಂದರೆ ಆಫ್ರಿಕಾ ಖಂಡದ ನದಿ. ಯಾವುದಕ್ಕೆ ಈ ಪ್ರಮುಖವಾಗಿ ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವಂತಹ ಒಂದು ನದಿ. ಯಾವ ನದಿ ಅಂದರೆ ಈ ಲಿಂಪಾಪು ನದಿ. 2 ದೇಶಗಳ ಮೂಲಕ ಹರಿಯುವಂಥ ನದಿ ಇದು. ಯಾವುದೆಲ್ಲ 2 ದೇಶಗಳಂತ ಬಂದರೆ ಯಾವುದು ನೋಡಿ, ಇದು ದಕ್ಷಿಣ ಆಫ್ರಿಕಾ ನೋಡಿ, ದಕ್ಷಿಣ ಆಫ್ರಿಕಾ. ಇನ್ನೊಂದು ಮೊಂಜಾಂಬಿಕ್. ಈ ರೀತಿ ಬರ್ತದೆ. ಮೊಂಜಾಂಬಿಕ್ ಮೂಲಕ ಹರಿದು ಎಲ್ಲಿ ಸೇರುವಂಥದ್ದಂದರೆ ಈ ಮೊಂಜಾಂಬಿಕ್ ಚಾನಲ್ ಹತ್ತಿರ ಯಾವುದಕ್ಕೆ ಸೇರ್ತದೆ ಅಂದರೆ ಇದು ಇಂಡಿಯನ್ ಓಷನ್ಗೆ ಸೇರ್ತದೆ. 2 ದೇಶಗಳು ಯಾವುದಂದರೆ ದಕ್ಷಿಣ ಆಫ್ರಿಕಾ ದೇಶ, ಇನ್ನೊಂದು ಮೊಂಜಾಂಬಿಕ್ ದೇಶ. 2 ದೇಶಗಳ ಮೂಲಕ ಹರಿಯುವಂಥ ನದಿ ಯಾವುದಂದರೆ ಅದು ಲಿಂಪಾಪು ಅನ್ನುವಂಥ ಒಂದು ನದಿ. ಇನ್ನು ಕೊನೆಯ ನದಿ ಯಾವುದಂದರೆ ಆರೆಂಜ್ ನದಿ. ಇದು ಆಫ್ರಿಕಾದ ದಕ್ಷಿಣದ ನದಿ. ನೋಡಿ, ಇಲ್ಲಿ ಉಂಟು, ದಕ್ಷಿಣದ ಇಲ್ಲಿ ಸಿಗ್ತದೆ ಆರೆಂಜ್ ನದಿ. ಹುಡುಕಿ. ಆಫ್ರಿಕಾದ ಅತಿ ದಕ್ಷಿಣದ ನದಿ ಯಾವುದಂದರೆ ಆರೆಂಜ್ ನದಿ. ಮತ್ತು ನಮ್ಮ ದಕ್ಷಿಣ ಆಫ್ರಿಕಾ ದೇಶ ಉಂಟು ನೋಡಿ, ದಕ್ಷಿಣ ಆಫ್ರಿಕಾ ದೇಶ ಇಲ್ಲಿ ಉಂಟು. ಆ ದಕ್ಷಿಣ ಆಫ್ರಿಕಾ ದೇಶದ ಅತಿ ಉದ್ದವಾದ ನದಿ. ಮತ್ತು ಈ ಆರೆಂಜ್ ನದಿಯ ವಿಶೇಷತೆ ಏನು ಗೊತ್ತಾ? ಈ ಕಲಹರಿ ಮರುಭೂಮಿ ಮತ್ತು ನಮೀಬಿಯನ್ ಮರುಭೂಮಿ ಇಲ್ಲೇ ಕಂಡು ಬರ್ತದೆ ನೋಡಿ ಅಲ್ವಾ. ಈ ಕಲಹರಿ ಮರುಭೂಮಿ ಮತ್ತು ನಮೀಬಿಯನ್ ಮರುಭೂಮಿ ಮೂಲಕ ಹರಿಯುವಂಥ ನದಿ ಯಾವುದಂದರೆ ಅದು ಆರೆಂಜ್ ನದಿ ಅಂತ ಪ್ರಮುಖವಾಗಿ ಗೊತ್ತಿರಲಿ. ದಕ್ಷಿಣ ಆಫ್ರಿಕಾದ ಅತಿ ದೊಡ್ಡ ನದಿ ಅಂತ ಸಹ ಗೊತ್ತಿರಲಿ. ಯಾವುದಂದರೆ ಆರೆಂಜ್ ನದಿ. ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂಥ ನದಿ ಯಾವುದಂದರೆ ಆರೆಂಜ್ ನದಿ. ಇದು ಇಷ್ಟು ಯಾವುದಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳ ಬಗ್ಗೆ ನಾವೇನು ನೋಡಿದ್ದೀವಿ. ಈಗ ಆಫ್ರಿಕಾ ಖಂಡದ ಸರೋವರಗಳು ಆಲ್ರೆಡಿ ನೋಡಿದ್ದೀವಿ. ಸರೋವರಗಳು ಯಾವುದು ದೇಶ ಅಂತ ಗೊತ್ತಿದೆ. ಒಂದನೇದು ವಿಕ್ಟೋರಿಯಾ ಸರೋವರ, ವೆರಿ ಇಂಪಾರ್ಟೆಂಟ್ ಸರೋವರ. ವಿಕ್ಟೋರಿಯಾ ಸರೋವರ ಪ್ರಪಂಚದ 2ನೇ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ. ಸೆಕೆಂಡ್ ಬರ್ಕೊಳ್ಳಿ, ಪ್ರಪಂಚದ 2ನೇ ಅತಿ ದೊಡ್ಡ ಶುದ್ಧ ನೀರಿನ ಸರೋವರ. ಆಫ್ರಿಕಾದ ದೊಡ್ಡ ಸರೋವರ. ಸಮಭಾಜಕ ವೃತ್ತ ಆದೋಗಿದೆ, 0 ಡಿಗ್ರಿ ಆದೋಗಿದೆ. ಆಗ ನಾವು ನೋಡಿದ್ದೀವಿ. ಎಲ್ಲಿ ಬರುವಂಥದ್ದು ಯಾವುದು ನೋಡಿ, ಇಲ್ಲಿ ಬರ್ತದೆ ಅಲ್ವಾ, ಲೇಕ್ ವಿಕ್ಟೋರಿಯಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲೇಕ್ ವಿಕ್ಟೋರಿಯಾ, ಒಮ್ಮೆ ನೋಡ್ಕೊಳ್ಳಿ. ಲೇಕ್ ವಿಕ್ಟೋರಿಯಾ ಇಲ್ಲಿ ಬರ್ತದೆ. ಲೇಕ್ ವಿಕ್ಟೋರಿಯಾ ಅಂತ ಕೊಟ್ಟಿದ್ದಾರೆ. ಇದು ಸಮಭಾಜಕ ವೃತ್ತವನ್ನು 2 ಸಮಭಾಜಕ ವೃತ್ತ ಇದರ ಮೂಲಕ ಹಾದು ಹೋಗಿರುವಂಥದ್ದು ಅಂತ ಪ್ರಮುಖವಾಗಿ ಗೊತ್ತಿರಲಿ. ಅದಾದಮೇಲೆ 3 ದೇಶಗಳ ಮೂಲಕ ಕಂಡುಬರುವಂಥ ಸರೋವರ. ಇದು ಗೊತ್ತಿರಲಿ, ಇದರ ದೇಶ ಗೊತ್ತಿರಲೇಬೇಕು. ಯಾವುದೆಲ್ಲ ದೇಶ? 3 ದೇಶಗಳು ಅಲ್ಲಿ ಉಂಟು ನೋಡಿ. ಇಲ್ಲಿ ಯಾವುದೆಲ್ಲ UKT ಅಂತ ಸುಲಭ, ಈಸಿ ನೆನಪಿಟ್ಕೊಳ್ಳಿ. ಯು ಅಂದರೆ ಯಾವುದು? ಉಗಾಂಡ, ಕೀನ್ಯಾ, ತಾಂಜೇನಿಯಾ. ಈ ರೀತಿ ಬರ್ತದೆ ನೋಡಿ, ಈ ರೀತಿ ಉಗಾಂಡ, ಕೀನ್ಯಾ, ತಾಂಜೇನಿಯಾ. ಇದು ಯಾವುದಂದರೆ ವಿಕ್ಟೋರಿಯಾ ಸರೋವರ. ಇನ್ನು ಒಂದೊಂದೇ ಬರ್ಕೊಳ್ಳಿ. ತಾನಾ ಸರೋವರ ಎಲ್ಲಿ ಅಂತ ಹೇಳಿದೆ ನಾನು? ತಾನಾ ಸರೋವರ ಎಲ್ಲಿ ಅಂತ ಹೇಳಿದೆ ನಾನು? ಇಥಿಯೋಪಿಯಾ ದೇಶದಲ್ಲಿ ತಾನಾ ಸರೋವರ ಅಂತ ಹೇಳಿದೆ. ಬರ್ಕೊಳ್ಳಿ, ತಾನಾ ಸರೋವರ ಇಥಿಯೋಪಿಯಾ ದೇಶ. ಅದಾದಮೇಲೆ ಚಾಡ್ ಸರೋವರ, ಚಾಡ್ ದೇಶ. ಸಹರಾ ಮರುಭೂಮಿಯ ಅತಿ ದೊಡ್ಡ ಸರೋವರ, ಅಂದರೆ ಸಹರಾ ಮರುಭೂಮಿ ಹತ್ತಿರ ಕಂಡುಬರುವ ಅತಿ ದೊಡ್ಡ ಸರೋವರ ಚಾಡ್ ಸರೋವರ. ನಿಮಗೆ ಸಿಕ್ಕಿದೆ ನೋಡಿ, ಮ್ಯಾಪಲ್ಲಿ ಉಂಟು ನೋಡಿ. ಇಲ್ಲಿ ಚಾಡ್ ಸರೋವರ ಇಲ್ಲಿ ಉಂಟು ನೋಡಿ. ಇದು ಚಾಡ್ ಸರೋವರ.
ಚಾಡ್ ಸರೋವರ. ಇದು ಏನಂದರೆ ಸಹರಾ ಮರುಭೂಮಿ ಹತ್ತಿರ ಕಂಡುಬರುವ ಅತಿ ದೊಡ್ಡ ಸರೋವರ, ಚಾಡ್ ದೇಶದಲ್ಲಿ ಕಂಡುಬರುವಂಥ ಸರೋವರ. ಇನ್ನು ನಾಸಿರ್ ಸರೋವರ ನೋಡಿ ಇಲ್ಲಿ, ನಾಸಿರ್ ಸರೋವರ ನೈಲ್ ನದಿಯಿಂದ ನಿರ್ಮಾಣವಾದಂಥ ಸರೋವರ. ನೈಲ್ ನದಿಯಿಂದ ನಿರ್ಮಾಣವಾದಂಥ ಒಂದು ಸರೋವರ ಯಾವುದಂದರೆ ಈ ಒಂದು ಸರೋವರ. ಅದಾದಮೇಲೆ ಇಲ್ಲೊಂದು ಕರೀಬಾ ಸರೋವರ ಅಂತ ಬರ್ತದೆ. ಕರೀಬಾ ಸರೋವರ ಜಾಂಬೇಜಿ ನದಿಯಿಂದ ನಿರ್ಮಾಣವಾಗಿದೆ. ಜಾಂಬೇಜಿ ನದಿ ಇಲ್ಲಿ ಬರ್ತದೆ ನೋಡಿ, ಜಾಂಬೇಜಿ ನದಿ. ಕರೀಬಾ ಸರೋವರ ಇದು ಗೊತ್ತಿಲ್ಲ. ಇದಿಷ್ಟು ಇನ್ನೊಂದು ಮೇನ್ ಸರೋವರ ತಾಂಗಣಿಕ ಸರೋವರ ನೋಡಿ, ಇದು ಇಂಪಾರ್ಟೆಂಟ್ ಬರ್ಕೊಳ್ಳಿ. ತಾಂಗಣಿಕ ಸರೋವರ ಎಲ್ಲಿ ಬರುವಂಥದ್ದು? ತಾಂಗಣಿಕ ಸರೋವರ ನಾನು ಹೇಳಿದಾಗ ನೆನಪು ಮಾಡ್ಕೊಳ್ಳಿ. ತಾಂಗಣಿಕ ಸರೋವರ ಎಲ್ಲಿ ಬರುವಂತಂದರೆ ಮೇನ್ ಬರುವಂಥದ್ದು ಒಂದು ದೇಶದಲ್ಲಿ ಬರ್ತದೆ. ಮೇಯ್ನಾಗಿ ಯಾವುದೆಲ್ಲ ದೇಶದಲ್ಲಿ ಕಂಡು ಅದಕ್ಕಿಂತ ತಾಂಗಣಿಕ ಅಂತ ಬರ್ದಿರಲ್ವಾ, ತಾಂಗಣಿಕ ಅಂತ ಬರ್ಕೊಳ್ಳಿ. ಪ್ರಪಂಚದ ಅತಿ ಉದ್ದವಾದ ಮತ್ತು ಪ್ರಪಂಚದ 2ನೇ ಆಳವಾದ ಸರೋವರ. ಪ್ರಪಂಚದ ಉದ್ದವಾದ ಸರೋವರ, ತುಂಬ ಉದ್ದವಾಗಿರೋ ಸರೋವರ ಯಾವುದು? ಅದು ತಾಂಗಣಿಕ ಸರೋವರ, ಲೆಂತ್ ಅಂತ ಬಂದರೆ. ಇನ್ನು ಪ್ರಪಂಚದ ಅತಿ ಡೀಪ್ 2ನೇ ಆಳವಾದ ಸರೋವರ ಯಾವುದಂದರೆ ಅದು ತಾಂಗಣಿಕ ಸರೋವರ ಅಂತ ಗೊತ್ತಿರಲಿ. ತಾಂಗಣಿಕ ಸರೋವರ ಎಲ್ಲಿ ಕಂಡುಬರುವಂಥ ತಾಂಗಣಿಕ ಸರೋವರ? ತಾಂಜೇನಿಯಾ ದೇಶದಲ್ಲಿ ಕಂಡುಬರುವಂಥದ್ದು. ತಾಂಜೇನಿಯಾ ನೋಡಿ ಇಲ್ಲಿ ತಾಂಗಣಿಕ ಸರೋವರ ದೇಶಗಳು ತಾಂಜೇನಿಯಾ. ಅದರೊಟ್ಟಿಗಿರುವ ದೇಶ ಯಾವುದು ಇಲ್ಲಿ? ಬುರುಂಡಿ, ತಾಂಜೇನಿಯಾ, ಬುರುಂಡಿ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಜಾಂಬಿಯಾ. ಯಾವುದೆಲ್ಲ? ತಾಂಜೇನಿಯಾ, ಬುರುಂಡಿ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಜಾಂಬಿಯಾ. ಇಷ್ಟು ದೇಶಗಳ ಮೂಲಕ ಯಾವುದು ಕಂಡು ಬರುವಂತಂದರೆ ತಾಂಗಣಿಕ ಸರೋವರ ಅಂತ ಕಂಡು ಬರ್ತದೆ. ತುಂಬ ಇಂಪಾರ್ಟೆಂಟ್ ಅದು. ಯಾವುದು? ತಾಂಗಣಿಕ ಸರೋವರ. ಯಾವುದೆಲ್ಲ ಸರೋವರ ನೋಡಿದ್ದೀವಿ? ವಿಕ್ಟೋರಿಯಾ ಸರೋವರ ಗೊತ್ತಾಯಿತು, ತಾನ ಸರೋವರ, ಚಾಡ್ ಸರೋವರ, ನಾಸಿರ್ ಸರೋವರ, ತಾಂಗಣಿಕ ಸರೋವರ. ಮತ್ತು ಆಗ ನೋಡಿದ್ದೀವಲ್ಲ ಆಲ್ಬರ್ಟ್ ಸರೋವರ ಎಲ್ಲಿ ಬರುವಂಥದ್ದು? ಉಗಾಂಡ. ಅದು ಯಾವ ನದಿಗೆ ಮೂಲ? ಆಲ್ಬರ್ಟ್ ಸರೋವರ ವೈಟ್ ನೈಲ್ ನದಿಗೆ ಮೂಲ. ಯಾವುದು? ಆಲ್ಬರ್ಟ್ ಸರೋವರ. ಇದು ತಾನ ಸರೋವರ ನೀಲಿ ನೈಲಿಗೆ ಮೂಲ. ಆಗ ನಾವು ನೋಡಿ ಆಗಿದೆ ಅದು. ಇದು ಯಾವುದಂದರೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುವಂತಹ ಸರೋವರಗಳು. ಇನ್ನು ನಾವು ಸುಯೇಜ್ ಕಾಲುವೆ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳುವ. ಸುಯೇಜ್ ಕಾಲುವೆ ಇನ್ನು ಕರೆಕ್ಟ್ ಕೇಳಿ, ಇದೊಂದು ಸ್ವಲ್ಪ ಹೇಳಬೇಕು ನಾನು. ಯಾವ ರೀತಿ ಅಂದರೆ ಈಗ ಸುಯೇಜ್ ಕಾಲುವೆ ಅನ್ನುವಂಥ ಒಂದು ಚಾನಲ್, ಇದೊಂದು ಯಾವುದಂದರೆ ಚಾನಲ್. ಈ ಚಾನಲ್ ನಮ್ಮ ಮಾನವರೇ ನಿರ್ಮಾಣ ಮಾಡಿರುವಂಥದ್ದು. ನಿರ್ಮಾಣ ಮಾಡಿರುವಂತಹ ಒಂದು ಚಾನಲ್. ಯಾಕೆ ನಿರ್ಮಾಣ ಮಾಡಿದ್ರು ಅಂದರೆ ಯುರೋಪಿಯನ್ನರು ನಿರ್ಮಾಣ ಮಾಡಿರುವಂಥ ಚಾನಲ್. ಯಾಕೆ ಅಂದರೆ ನೋಡಿ, ಇದು ಯಾವ ಖಂಡ? ಯುರೋಪ್ ಖಂಡ. ಇದು ಏಷ್ಯಾ ಖಂಡ. ಇದು ಯುರೋಪ್ ಖಂಡ, ಇದು ಏಷ್ಯಾ ಖಂಡ. ಈ ಯುರೋಪಿನರು ಇಲ್ಲಿ ಏಷ್ಯಾ ಖಂಡದಲ್ಲಿ ನಮ್ಮ ಭಾರತ ಉಂಟು. ಭಾರತ ಬೇರೆ ಬೇರೆ ನಮ್ಮ ಚೀನಾ ಎಲ್ಲ ಇಲ್ಲಿ ಬರುವಂಥದ್ದು. ಈ ಏಷ್ಯಾ ಖಂಡದಲ್ಲಿ ಬರುವಂಥದ್ದು, ಈಚೆ ಸೈಡು ಬರ್ತದೆ. ಯುರೋಪ್ ಖಂಡ ಇಲ್ಲಿ ಉಂಟು. ಈ ಯುರೋಪಿಯನರು ಈ ನಮ್ಮ ಏಷ್ಯಾ ಖಂಡಕ್ಕೆ ಅಥವಾ ಈ ಹಿಂದೂ ಮಹಾಸಾಗರಕ್ಕೆ ಇಲ್ಲಿ ಹಿಂದೂ ಮಹಾಸಾಗರ ಉಂಟಲ್ವಾ, ಹಿಂದೂ ಮಹಾಸಾಗರಕ್ಕೆ ಬರಬೇಕಂದ್ರೆ ಈ ಯುರೋಪ್ ದೇಶದವರು ಇಲ್ಲಿಂದ ಹೊರಟು ಸೀದಾ ಇಲ್ಲಿ ಮೆಡಿಟೇರಿಯನ್ ಸಮುದ್ರ ಮೂಲ ಬಂದು ಈ ರೀತಿ ಬಂದು ಅಲ್ಲೊಂದು ಕೆಂಪು ಕಲರ್ ಹೋಗ್ತಾವೆ ನೋಡಿ, ರೆಡ್ ಕಲರ್, ಈ ರೀತಿ ಬಂದು ಸುತ್ತಾಕಿ ಆಫ್ರಿಕಾವನ್ನು ಒಂದು ಗೊತ್ತಾಕಿ ಈ ಕೆಳಗಡೆ ಒಂದು ಕೇಪ್, ಇಲ್ಲಿ ನನಗೆ ಇದು ಮಾಡಲಿಕ್ಕೆ ಆಗಲ್ಲ, ಇದು ನೋಡಿ ಇಲ್ಲಿ ಕೇಪ್ ಟೌನ್ ಅಥವಾ ಗುಡ್ ಹೋಪ್ ಅಂತ ಉಂಟಲ್ವ, ಕೇಪ್ ಟೌನ್ ಮೂಲಕ ಅಲ್ಲಿಂದ ಮತ್ತೆ ಎಲ್ಲಿಗೆ ಪ್ರವೇಶ ಮಾಡ್ತಿದ್ರು ಅಂದರೆ ನಮ್ಮ ಹಿಂದೂ ಮಹಾಸಾಗರಕ್ಕೆ ಪ್ರವೇಶ ಮಾಡ್ತಿದ್ರು. ಇದು ಅವರಿಗೆ ಎಷ್ಟು ಕಿಲೋಮೀಟರ್ ಆಗ್ತಿತ್ತಂದರೆ 19,800 ಕಿಲೋಮೀಟರ್ ದೂರ ಆಗ್ತಿತ್ತು. ಎಷ್ಟು? 19,800 ಕಿಲೋಮೀಟರ್ ದೂರ ಆಗ್ತಿತ್ತು. ಅದಕ್ಕಾಗಿ ಯುರೋಪಿಯನ್ ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ನಾವು ಇಲ್ಲಿಂದ ಸುತ್ತಾಕಿ ಬರೋಕ್ಕಿಂತ ಬದಲು ನಾವು ಇಲ್ಲಿ ಏನಾದೊಂದು ಪ್ಲ್ಯಾನ್ ಮಾಡುವಂತೇಳಿ ಈ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ನಡುವೆ ಯಾವುದನ್ನು ಕಟ್ಟಿದ್ದಾರೆ ಅಂದರೆ ಸುಯೇಜ್ ಕಾಲುವೆಯನ್ನು ಕಟ್ತಾರೆ. ಈಗ ಡೈರೆಕ್ಟಾಗಿ ಯುರೋಪಿಯನರು ಈ ಮೆಡಿಟೇರಿಯನ್ ಸಮುದ್ರದ ಮೂಲಕ ಡೈರೆಕ್ಟಾಗಿ ಎಲ್ಲಿ ಬರುವಂತಂದರೆ ಕೆಂಪು ಸಮುದ್ರದ ಮೂಲಕ ಬಂದು ಸೀದಾ ಈ ಸುಯೇಜ್ ಕಾಲುವೆ ಮೂಲಕ ಏಷ್ಯಾ ಖಂಡಕ್ಕೆ ಬರಲಿಕ್ಕೆ ಆಗುವಂಥದ್ದು. ಈಗ 19,800 ಕಿಲೋಮೀಟರ್ ದೂರ ಇತ್ತು. ಈಗ ಈ ಒಂದು ಸುಯೇಜ್ ಕಾಲುವೆಯಿಂದ 11,600 ಕಿಲೋಮೀಟರ್ ದೂರ ಆಗ್ತದೆ, ತುಂಬ ಕಡಿಮೆ ಆಗ್ತದೆ. ಬರ್ಕೊಳ್ಳಿ, ಸುಯೇಜ್ ಕಾಲುವೆ ಯಾಕೆ ಅವರು ಬರ್ತಾರೆ? ವ್ಯಾಪಾರ ಮಾಡಲಿಕ್ಕೆ, ಅಂದರೆ ಟ್ರೇಡ್ ಮಾಡುವಂಥದ್ದು, ವ್ಯಾಪಾರ ಮತ್ತು ವಹಿವಾಟು ಮಾಡಲಿಕ್ಕೆ ಬರುವಂಥದ್ದು ಸುಯೇಜ್ ಕಾಲುವೆ ಅಂತ ಬರ್ಕೊಂಡು ಪ್ರಪಂಚದ ಒಟ್ಟು
ಬರ್ಕೊಳ್ಳಿ. ಪ್ರಪಂಚದ ಒಟ್ಟು ವ್ಯಾಪಾರದಲ್ಲಿ 12% ವ್ಯಾಪಾರ ಅಂದರೆ 100% ಅಂತ ಬಂದರೆ ಅದರಲ್ಲಿ 12% ವ್ಯಾಪಾರ ಈ ಕಾಲುವೆ ಮೂಲಕವೇ ನಡೆಯುತ್ತದೆ. ಪ್ರಪಂಚದ ಒಟ್ಟಾರೆ ವ್ಯಾಪಾರದಲ್ಲಿ 12% ವ್ಯಾಪಾರ ಈ ಕಾಲುವೆ ಮೂಲಕ ನಡೀತದೆ ಅಂತ ಗೊತ್ತಿರಬೇಕು. ಈಗ ಈ ಸ್ವೇಜ್ ಕಾಲುವೆ ಮೇಯ್ನಾಗಿ ಯಾವ ದೇಶದ ಹತ್ತಿರ ಉಂಟು ನೋಡಿ, ಇದು ಈಜಿಪ್ಟ್ ದೇಶದ ಹತ್ತಿರ ಉಂಟು. ಹಾಗಾದರೆ ಈ ಸ್ವೇಜ್ ಕಾಲುವೆ ಯಾರ ಒಡೆತನಕ್ಕೆ ಯಾವ ಒಂದು ದೇಶದ ಒಡೆತನದಲ್ಲಿ ಉಂಟಂದರೆ ಅದು ಈಜಿಪ್ಟ್ ದೇಶದ ಒಡೆತನ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸ್ವೇಜ್ ಕಾಲುವೆಯು ಈ ಕೆಳಗಿನ ಯಾವ ದೇಶದ ಒಡೆತನದಲ್ಲಿ ಉಂಟಂದರೆ ಅದು ಪ್ರಮುಖವಾಗಿ ಯಾವ ದೇಶದ ಒಡೆತನ, ಈಜಿಪ್ಟ್ ದೇಶದ ಒಡೆತನದಲ್ಲಿ ಉಂಟು. ಬರ್ಕೋಲಿ, ಈಜಿಪ್ಟ್ ದೇಶದ ಒಡೆತನಗಳುಂಟು. ಸ್ವೇಜ್ ಕಾಲುವೆ ಯಾವುದನ್ನು ಕನೆಕ್ಟ್ ಮಾಡುವಂಥದ್ದು, ಮೆಡಿಟೇರಿಯನ್ ಸಮುದ್ರ. ಆಗ ಹೇಳಿದ್ದೀನಿ, ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಕನೆಕ್ಟ್ ಮಾಡುವವರು ಯಾರಂದರೆ ಅದು ಸ್ವೇಜ್ ಕಾಲುವೆ ಅಂತ ಹೇಳಿದ್ದೀನಿ. ಇದನ್ನು ಪ್ರಾರಂಭ ಮಾಡಿದ ವರ್ಷ 1869 ನವೆಂಬರ್ 17 ಇದನ್ನು ಪ್ರಾರಂಭ. ಇದರ ಒಟ್ಟು ಉದ್ದ ಎಷ್ಟಂದರೆ 193.3 ಕಿಲೋಮೀಟರ್. 193.3 ಕಿಲೋಮೀಟರ್. ಯಾವ ಎರಡು ಖಂಡಗಳನ್ನು ಬೇರ್ಪಡಿಸ್ತದೆ? ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸ್ತದೆ. ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳನ್ನು ಏನು ಮಾಡ್ತದೆ ಅಂದರೆ ಬೇರ್ಪಡಿಸ್ತದೆ. ಈಗೊಂದು ಬರ್ಕೊಳ್ಳಿ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಇದರ ನಿರ್ಮಾಣದ ಮುಂಚೆ, ಅಂದರೆ ಸ್ವೇಜ್ ಕಾಲುವೆ ನಿರ್ಮಾಣ ಆಗೋಕ್ಕಿಂತ ಮುಂಚೆ ಯುರೋಪಿಯನರು ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್, ಆಫ್ರಿಕಾದ ಕೇಪ್ ಟೌನ್ ಅಥವಾ ಕೇಪ್ ಆಫ್ ಗುಡ್ ಹೋಪ್ ಉಂಟು ನೋಡಿ ಕೆಳಗಡೆ. ಕೇಪ್ ಆಫ್ ಗುಡ್ ಹೋಪ್ ಕೆಳಗಡೆ ಉಂಟು ನೋಡಿ, ಇಲ್ಲಿ ಕೆಳಗಡೆ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಭಾರತಕ್ಕೆ ಬರುತ್ತಿದ್ದರು. ಅದು ಅವರಿಗೆ 19,800 ಕಿಲೋಮೀಟರ್ ದೂರವಾಗುತ್ತಿತ್ತು. ಆದರೆ ಈಗ ಅದು ಎಷ್ಟಾಯಿತು? 11,600 ಕಿಲೋಮೀಟರ್ ಆಯಿತು. ಇದು ನಿಮ್ಮ ವಾಕ್ಯದಲ್ಲಿ ಬರ್ಕೊಳ್ಳಿ. ಈಗ ಇದು ಯಾರ ಒಡೆತನದಲ್ಲಿ ಉಂಟಂತೇಳಿದೆ? ಈಜಿಪ್ಟ್ ದೇಶದ ಒಡೆತನದಲ್ಲಿ ಉಂಟಂತೇಳಿದೆ. ಇದರಿಂದ ಈಜಿಪ್ಟ್ ದೇಶ $5.5 ಬಿಲಿಯನ್ ಆದಾಯವನ್ನು ಗಳಿಸ್ತದೆ. ಯಾಕೆ ಆದಾಯವನ್ನು ಗಳಿಸ್ತದೆ? ಈಗ ಇಲ್ಲಿಂದ ಬೇರೆ ಯಾವುದೇ ದೇಶ ಹಡಗುಗಳು ಹೋಗಬೇಕಂದ್ರೂ ಯಾರಿಗೆ ಟ್ಯಾಕ್ಸಿ ಕೊಡಬೇಕು? ಈಜಿಪ್ಟ್ ದೇಶಕ್ಕೆ ಟ್ಯಾಕ್ಸಿ ಕೊಡಬೇಕು. ರೀಸನ್ ಏನಂದರೆ ಸ್ವೇಜ್ ಕಾಲುವೆ ಯಾರ ಅಂಡರಲ್ಲಿ ಉಂಟು? ಈಜಿಪ್ಟ್ ದೇಶದ ಅಂಡರಲ್ಲಿ ಉಂಟಲ್ವಾ. ಸೊ ಆ ಒಂದು ರೀಸನಿಂದ ಈಜಿಪ್ಟ್ ದೇಶ ಏನಾಗಿದೆ ಅಂದರೆ ಅತಿ ಹೆಚ್ಚು ಇದರಿಂದ ಯಾವುದು ಗಳಿಸ್ತದೆ ಅಂದರೆ ಆದಾಯ ಗಳಿಸ್ತದೆ. ಇದು ಯಾವುದು ಅಂದರೆ ಸ್ವೇಜ್ ಕಾಲುವೆ ಬಗ್ಗೆ. ನೆಕ್ಸ್ಟ್ ಆಫ್ರಿಕಾದ ಪರ್ವತಗಳು. ಆಫ್ರಿಕಾದ ಪರ್ವತಗಳ ಬಗ್ಗೆ ನೋಡ್ಕೊಳ್ಳುವ. ಮೊದಲನೇದು ನೋಡಿ, ಅಟ್ಲಸ್ ಪರ್ವತ ಶ್ರೇಣಿ, ಅಟ್ಲಸ್ ಸರಣಿ ಅಂತ ಬರ್ಕೊಳ್ಳಿ. ಅಟ್ಲಸ್ ಸರಣಿ ನೋಡಿ, ಇಲ್ಲಿ ಉಂಟು ನೋಡಿ ಅಟ್ಲಸ್, ಇದಲ್ವಾ? ಒಮ್ಮೆ ನೋಡಿ ಅಟ್ಲಸ್, ಇಲ್ಲಿ ಉಂಟು ನೋಡಿ ಅಟ್ಲಸ್, ಟಿಕ್ ಹಾಕೊಳ್ಳಿ. ಅಟ್ಲಸ್ ಸರಣಿ ಒಟ್ಟು ಉದ್ದ 2,400 ಕಿಲೋಮೀಟರ್. ಇಲ್ಲಿ ಬರ್ತದೆ ನೋಡಿ 2,400 ಕಿಲೋಮೀಟರ್. ಆಫ್ರಿಕಾದ ವಾಯುವ್ಯ ಭಾಗ ಇದು ನೋಡಿ, ಆಫ್ರಿಕಾದ ವಾಯುವ್ಯ ಭಾಗ. ಈ ಅಟ್ಲಸ್ ಪರ್ವತ ಶ್ರೇಣಿ ಉಂಟು ನೋಡಿ, ಅದರ ಅತಿ ದೊಡ್ಡ ಪರ್ವತ ಮೌಂಟ್ ಟ್ಯಾಬ್ಕಲ್ ಉಂಟು ನೋಡಿ, ಇಲ್ಲಿ ಮೌಂಟ್ ಟ್ಯಾಬ್ಕಲ್ ಇಲ್ಲಿ ಇರ್ಬೋದು. ಇಲ್ಲಿ ಮೌಂಟ್ ಟ್ಯಾಬ್ಕಲ್ ಇದರ ಅತಿ ದೊಡ್ಡ ಪರ್ವತ. ಈಗ ನೋಡಿ, ನಮ್ಮದು ಹಿಮಾಲಯದ ಅತಿ ದೊಡ್ಡ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಅದೇ ರೀತಿ ಆಫ್ರಿಕಾದ ಯಾವುದು? ಅಟ್ಲಾಸ್ ಸರಣಿಯ ಅತಿ ದೊಡ್ಡ ಪರ್ವತ ಯಾವುದಂದ್ರೆ ಅದು ಪ್ರಮುಖವಾಗಿ ಮೌಂಟ್ ಟ್ಯಾಬ್ಕಲ್ ಇಲ್ಲಿ ಇರ್ಬೋದು. ಮೌಂಟ್ ಟ್ಯಾಬ್ಕಲ್. ಇದರ ದೇಶಗಳು ಯಾವುದಂದ್ರೆ ದೇಶಗಳು ಅಲ್ಜೀರಿಯಾ, ಅಂದರೆ ಇಲ್ಲಿ ಬರುವಂಥದ್ದು ಅಲ್ಜೀರಿಯಾ, ಮೊರಾಕೊ, ಟುನಿಷಿಯಾ. ಎಲ್ಲೋ ಕೊಟ್ಟಿದ್ದಾರೆ, ಇಲ್ಲಿ ನನಗೆ ಕಾಣ್ತಾ ಇಲ್ಲ, ಅದು ಇಲ್ಲಿ ಎಲ್ಲೋ ಕೊಟ್ಟಿದ್ದಾರೆ ನೋಡಿ, ಅಟ್ಲಾಸ್ ಅಂತ ಕೊಟ್ಟಿ ನಿಮ್ಮ ಮ್ಯಾಪಲ್ಲಿ ಕರೆಕ್ಟಾಗಿ ಕಾಣ್ತದೆ. ಯಾವುದೆಲ್ಲ ಅಂದರೆ ಅಲ್ಜೀರಿಯಾ, ಟುನೀಷಿಯಾ, ಮೊರಾಕೊ ದೇಶಗಳು ಏನಾಗಿದೆ ಅಂದರೆ ಇದರ ಗಡಿಯನ್ನು ಹಂಚಿಕೊಂಡಿರುವಂಥದ್ದು. ಇದು ಅಟ್ಲಸ್ ಸರಣಿ. ಇನ್ನು ಡ್ರೇಕನ್ಸ್ಬರ್ಗ್ ಶ್ರೇಣಿ, ಇಲ್ಲಿ ಬನ್ನಿ ನೋಡಿ, ಇಲ್ಲಿ ಆಫ್ರಿಕಾದ ಆಗ್ನೇಯ ಭಾಗ ಇಲ್ಲಿ ಬರ್ತದೆ ನೋಡಿ. ಆಫ್ರಿಕಾದ ಆಗ್ನೇಯ ಭಾಗ ನೋಡಿ, ಇಲ್ಲಿ ಡ್ರೇಕನ್ಸ್ಬರ್ಗ್. ಇದು ಸಾಕು, ಎಕ್ಸಾಮಲ್ಲಿ ಕೇಳ್ತಾರೆ. ಡ್ರೇಕನ್ಸ್ಬರ್ಗ್ ಶ್ರೇಣಿಯು ಈ ಕೆಳಗಿನ ಯಾವ ಖಂಡದಲ್ಲಿ ಕಂಡುಬರುವಂತಂದರೆ ಆಫ್ರಿಕಾದ ಆಗ್ನೇಯ ಭಾಗ, ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡು ಬರ್ತದೆ ನೋಡಿ. ಇಲ್ಲಿ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಕಂಡು ಬರುವಂಥದ್ದು ಡ್ರೇಕನ್ಸ್ಬರ್ಗ್ ಶ್ರೇಣಿ ಆಫ್ರಿಕಾದ ಆಗ್ನೇಯ ಭಾಗದಲ್ಲಿ ಕಂಡು ಬರುವಂಥದ್ದು. ಇದು ಗೊತ್ತಿಲ್ಲ. ಇನ್ನು ವೆರಿ ಇಂಪಾರ್ಟೆಂಟ್, ಕಿಲಿಮಂಜಾರೋ ಎಲ್ಲಿ ಬರುವಂಥದ್ದು? ಕಿಲಿಮಂಜಾರೋ ಆಫ್ರಿಕಾದ ಪೂರ್ವ ಭಾಗದಲ್ಲಿ ನೋಡಿ, ಇಲ್ಲಿ ಮೌಂಟ್ ಕಿಲಿಮಂಜಾರೋ ಉಂಟು ನೋಡಿ. ಮೌಂಟ್ ಕಿಲಿಮಂಜಾರೋ ಇಲ್ಲಿ ಸಿಕ್ಕಿದೆ ಆಫ್ರಿಕಾದ ಪೂರ್ವ ಭಾಗದಲ್ಲಿ. ಇದರ ಒಟ್ಟು ಎತ್ತರ 5,895 ಮೀಟರ್.
0 ಡಿಗ್ರಿ ಹತ್ತಿರ ಕಂಡು ಬರ್ತದೆ. 0 ಡಿಗ್ರಿ ಹತ್ತಿರ ಕಂಡು ಬರುತ್ತದೆ. 0 ಡಿಗ್ರಿಯ ಯಾವ ಎರಡು ದೇಶಗಳ ಮಧ್ಯೆ ಕಂಡು ಬರುವಂಥದ್ದು? ಇಲ್ಲಿ ಕೀನ್ಯಾ, ತಾಂಜೇನಿಯಾ ಮತ್ತು ಕೀನ್ಯಾ. ನೋಡಿ ಇಲ್ಲಿ ಬರ್ತದೆ, ನೋಡಿ ಇಲ್ಲಿ ಕೀನ್ಯಾ ಮತ್ತು ತಾಂಜೇನಿಯಾ ಮಧ್ಯೆ, ಕೀನ್ಯಾ ಮತ್ತು ತಾಂಜೇನಿಯಾ ಮಧ್ಯೆ ಕಂಡು ಬರುವಂಥದ್ದು ಅಂದರೆ ಕಿಲಿಮಂಜಾರೋ ಸಹ ಗೊತ್ತಿರಲಿ. ಆಫ್ರಿಕಾದ ಅತಿ ಎತ್ತರದ ಶ್ರೇಣಿ, ವೆರಿ ಇಂಪಾರ್ಟೆಂಟ್. ಏಷ್ಯಾದ ಅತಿ ಎತ್ತರದ ಶ್ರೇಣಿ ಹಿಮಾಲಯ, ಆಫ್ರಿಕಾದ ಅತಿ ಎತ್ತರದ ಶ್ರೇಣಿ ಅಟ್ಲಾಸ್ ಅಲ್ಲ, ಡ್ರೆಕಾನ್ಸ್ಬರ್ಗ್ ಅಲ್ಲ, ಯಾವುದು? ಕಿಲಿಮಂಜಾರೋ ಅಂತ ಪ್ರಮುಖವಾಗಿ ಗೊತ್ತಿರಲಿ, ಶ್ರೇಣಿ ಅಂತ ನಾನು ಹೇಳ್ತಿರುವಂಥದ್ದು ಕಿಲಿಮಂಜಾರೋ. ಇನ್ನು ಮೌಂಟ್ ಕೀನ್ಯಾ, ಇಲ್ಲಿ ಬರೋದು ಕೀನ್ಯಾ ದೇಶದಲ್ಲಿ ಬರ್ತದೆ. ಮೌಂಟ್ ಕೀನ್ಯಾ ದೇಶದಲ್ಲಿ. ಆಫ್ರಿಕಾದ 2ನೇ ಎತ್ತರದ ಪರ್ವತ ಅಂತ ಗೊತ್ತಿರಲಿ, 2ನೇ ಎತ್ತರದ ಪರ್ವತ. ಮೊದಲನೇದು ಕಿಲಿಮಂಜಾರೋ, 2ನೇದು ಯಾವುದು? ಮೌಂಟ್ ಕೀನ್ಯಾ ಅಂತ ಸಹ ಗೊತ್ತಿರಲಿ. ಇಲ್ಲಿ ಕೀನ್ಯಾ ದೇಶದಲ್ಲಿ ಬರ್ತದೆ. ಕಿಲಿಮಂಜಾರೋ ಬರುವಂಥದ್ದಲ್ಲಿ ಕೀನ್ಯಾ ಮತ್ತು ತಾಂಜೇನಿಯಾ ದೇಶದ ಮಧ್ಯೆ. ನೋಡಿ ಇಲ್ಲಿ ತಾಂಜೇನಿಯಾ, ಇಂದು ಕೀನ್ಯಾ ದೇಶದ ಮಧ್ಯೆ ಕಂಡು ಬರುವಂಥದ್ದು ಯಾವುದಂದರೆ ಅದು ಯಾವುದು? ಕಿಲಿಮಂಜಾರೋ ಅಂತ ಗೊತ್ತಿರಲಿ. ಇನ್ನು ಮೌಂಟ್ ಕೀನ್ಯಾ ಎಲ್ಲಿ ಬರುವಂಥದ್ದು? ಆಫ್ರಿಕಾದ 2ನೇದು ಅತಿ ಎತ್ತರದ ಪರ್ವತ ಶ್ರೇಣಿ. ಅರ್ಥ ಆಯಿತಾ? ಓಕೆ, ಇದು ಇಷ್ಟು ಯಾವುದಂದರೆ ನಾವು ನೋಡಿರುವಂಥದ್ದು ಆಫ್ರಿಕಾ ಖಂಡದ ಬಗ್ಗೆ ನೋಡಿರುವಂಥದ್ದು. ಫೈನಲ್ ಆಗಿ ಒಮ್ಮೆ ದೇಶಗಳ ಬಗ್ಗೆ ನೋಡಿಕೊಳ್ಳುವ, ಒಂದೊಂದೇ ದೇಶಗಳು ನೀವು ನೋಡ್ಕೊಳ್ಳಿ. ಇಲ್ಲಿ ಅಲ್ಜೀರಿಯಾ, ಲೀಬಿಯಾ, ಈಜಿಪ್ಟು, ಸುಡಾನ್, ಚಾಡ್, ನೈಜರ್, ಮಾಲಿ. ಒಂದು 10 ಸಲ ಏನು ಮಾಡಿ ಅಂದರೆ ನೋಡ್ಕೊಳ್ಳಿ. ಮುಂದಿನ ಒಂದು ಕ್ಲಾಸಲ್ಲಿ ನಾವು ಉತ್ತರ ಅಮೆರಿಕ ಖಂಡದ ಬಗ್ಗೆ ಏನು ಮಾಡುವ ಅಂದರೆ ಕಂಪ್ಲೀಟಾಗಿ ನೋಡ್ಕೊಳ್ಳುವ. ಇದು ಕಂಪ್ಲೀಟಾಗಿ ಎಲ್ಲ ಎಕ್ಸಾಮ್ಗಳಿಗೂ ಯೂಸ್ ಆಗ್ತದೆ. ಇದಕ್ಕಿಂತ ನೀವು ಹೆಚ್ಚು ಕಲಿಯಲೇಬೇಡಿ. ಕಲಿಯುವುದು ತುಂಬ ಎಲ್ಲ ಕಲಿತುಕೊಂಡ್ರೆ ನಾವು ಅಲ್ಲಿ ಇರಬೇಕಾಗ್ತದೆ, ಅಷ್ಟು ಡೀಪಾಗಿದ್ದು ನೋಟ್ಸ್ ಉಂಟು. ಆದರೆ ಮ್ಯಾಪ್ ಇಂಪಾರ್ಟೆಂಟ್. ಮ್ಯಾಪಲ್ಲಿ ಎಷ್ಟು ದಿನ ನೀವು ಈಗ ನೋಡಿ, ಎಕ್ಸಾಂಪಲಿಗೆ ಈಗ ಸುಡಾನ್ ದೇಶ ಏನಾದರೂ ನ್ಯೂಸಲ್ಲಿದ್ದರೆ ಈ ರೀತಿ ಎಕ್ಸಾಮ್ ಕೇಳ್ತಾರೆ. ಸುಡಾನ್ ದೇಶವು ಈ ಕೆಳಗಿನ ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತ ಕೇಳ್ತಾರೆ. ಅದನ್ನೆಲ್ಲ ನೋಟ್ಸಲ್ಲಿ ಕೊಡಲಿಕ್ಕೆ ಆಗಲ್ಲ. ಅದು ನಿಮಗೆ ಯಾವ ರೀತಿ ಬರಬೇಕಂದ್ರೆ ದಿನ ಮ್ಯಾಪ್ ನೋಡಿ ಏನಾಗ್ತದೆ ಅಂದರೆ ಬರಬೇಕಾಗ್ತದೆ. ಈಗ ಎಕ್ಸಾಂಪಲಿಗೆ ನಿಮ್ಮ ದೇಶ ಪರಿಚಯ ಇರಬೇಕು. ಈಗ ಅಲ್ಜೇರಿಯಾ ದೇಶ ಎಲ್ಲಿ ಬರ್ತದೆ? ಕಣ್ಣು ಮುಚ್ಚಿ ನೋಡಿ ಅಂತ ನಾನೊಂದು ಹೇಳ್ತೀನಿ ದೇಶ ನಿಮಗೆ ಈಗ ಬರಬೇಕು. ಜಿಂಬಾಬ್ವೆ, ಕಣ್ಣು ಮುಚ್ಚಿ ಎಲ್ಲರೂ, ಜಿಂಬಾಬ್ವೆ. ಅದು ಅಲ್ಲೇ ಬರ್ತದೆ. ಅದರ ಸುತ್ತಮುತ್ತಲಿರೋ ದೇಶಗಳೆಲ್ಲ ನಿಮಗೆ ಕಣ್ಣಿಗೆ ಕಾಣಬೇಕು. ಆ ರೀತಿ ಆಗಬೇಕಾದ್ರೆ ನೀವು ಎಲ್ಲ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಪ್ರತಿದಿನ ಮ್ಯಾಪನ್ನು ನೋಡ್ಕೊಳ್ಬೇಕು. ಈಗ ಹೇಗೋ ನಿಮ್ಮ ಆಫ್ರಿಕಾ ಮ್ಯಾಪ್ ಕಂಪ್ಲೀಟ್ ಆಯಿತು. ಈ ಆಫ್ರಿಕಾ ಮ್ಯಾಪ್ ಎಷ್ಟು ಪರ್ಫೆಕ್ಟ್ ಆಗ್ತದೆ ಅಷ್ಟು ನೋಡ್ಕೊಳ್ಳಿ. ಈಗ ಸುತ್ತಮುತ್ತಲ ಖಂಡಗಳು, ಸಮುದ್ರಗಳು, ಇದು ಯಾವ್ದೆರಡು ಸಾಗರಗಳು, ದ್ವೀಪ, ಇದೆಲ್ಲ ನೀವೇನು ಮಾಡಬೇಕು? ಕಣ್ಣು ಮುಚ್ಚಿ 2 ಸಲ 3 ಸಲ ನೋಡಿಕೊಂಡ್ರೆ 100ಕ್ಕೆ 100% ಏನಾಗ್ತದೆ ಅಂದರೆ ನಿಮಗೆ ತುಂಬ ಅಂದರೆ ತುಂಬ ಈಸಿ ಆಗ್ತದೆ. ಮತ್ತು ಮ್ಯಾಪ್ ಇಲ್ಲದೆ ಈ ಒಂದು ಆಫ್ರಿಕಾ ಖಂಡವನ್ನು ಯಾವುದೇ ಕಾರಣಕ್ಕೂ ಕಲೀಲಿಕ್ಕೆ ಹೋಗಬೇಡಿ. ಎಲ್ಲ ದೇಶಗಳು ನಿಮಗೆ ಪರಿಚಯ ಆಗೇ ಆಗ್ತದೆ. ಈಗ ನೈಜರ್ ದೇಶ ಇಲ್ಲಿ ಉಂಟು. ಈಗ ಎಕ್ಸಾಂಪಲ್ಗೆ ನೋಡಿ, ಈಜಿಪ್ಟ್ ದೇಶ ಅಂತ ಉಂಟು. ಈಜಿಪ್ಟ್ ದೇಶ ಯಾವಾಗಲೂ ಆಫ್ರಿಕಾ ಖಂಡದಲ್ಲಿ ನ್ಯೂಸಲ್ಲಿರುವಂಥ ದೇಶ. ಈಗ ಕೇಳ್ಬೋದು, ಈಜಿಪ್ಟ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ದೇಶಗಳು ಯಾವುದೆಲ್ಲ? ನೋಡಿ, ಇದೊಂದು ಲೀಬಿಯಾ ಉಂಟು, ಇನ್ನೊಂದು ಯಾವುದು? ಸುಡಾನ್ ಉಂಟು. 2 ದೇಶಗಳು ಉಂಟು. ಅದಾದಮೇಲೆ ಯಾವ ಸಮುದ್ರ ಉಂಟು? ಇಲ್ಲಿ ಕೆಂಪು ಸಮುದ್ರ ಉಂಟು, ಸುಯೇಜ್ ಕಾಲುವೆ ಉಂಟು, ಮೆಡಿಟೇರಿಯನ್ ಸಮುದ್ರ. ಈ ರೀತಿ ಕೇಳ್ಬೋದು. ಈಜಿಪ್ಟ್ ದೇಶವು ಈ ಕೆಳಗಿನ ಯಾವ 2 ಸಮುದ್ರದ ಮೂಲಕ ಗಡಿಯನ್ನು ಹಂಚಿಕೊಂಡಿದೆ? ಅದು ಯಾವುದು? ಒಂದು ಮೆಡಿಟೇರಿಯನ್ ಸಮುದ್ರ, ಇನ್ನೊಂದು ಕೆಂಪು ಸಮುದ್ರ. ಈ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ. ಸತ್ಯವಾಗಲು ಹೇಳ್ತೀನಿ, ಈ ರೀತಿ ಕೇಳ್ತಾರೆ. ಅಥವಾ ಈಜಿಪ್ಟ್ ದೇಶದೊಂದಿಗೆ ಈ ಕೆಳಗಿನ ಯಾವ ಅಕ್ಷಾಂಶವು ಹಾದು ಹೋಗಿದೆ? ಅದು ಯಾವುದು? ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿದೆ. ಅದಾದಮೇಲೆ ಈಜಿಪ್ಟ್ ದೇಶದೊಂದಿಗೆ ಹಂಚಿಕೊಂಡಿರೋ ಒಂದು ಏಷ್ಯಾದ ದೇಶ ಇಷ್ಟು ಗೊತ್ತಿಲ್ಲ. ಇಲ್ಲಿ ದೇಶಗಳು ಯಾವುದು? ಮೇನ್ ಆಫ್ರಿಕಾ ದೇಶಗಳು ಯಾವುದೆಲ್ಲ? ಅದು ಒಂದು ಲೀಬಿಯಾ, ಇನ್ನೊಂದು ಸುಡಾನ್. ಅಥವಾ ನೈಲ್ ನದಿ ಎಲ್ಲಿ ಸೇರುವಂಥದ್ದು? ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಸೇರುವಂಥದ್ದು. ಈ ರೀತಿ ಕೇಳುವಂಥ. ಇನ್ನೊಂದು ನೋಡ್ಕೊಳ್ಳಬೇಕಾದ್ರೆ ಮಾಲಿ. ಬೇರೆ ಯಾವುದು? ಸೌತ್ ಆಫ್ರಿಕಾ ದೇಶ ಇಲ್ಲಿ ಉಂಟು ನೋಡಿ, ಕೆಳಗಡೆ ಉಂಟು ನೋಡಿ ಸೌತ್ ಆಫ್ರಿಕಾ ದೇಶ. ಈ ಸೌತ್ ಆಫ್ರಿಕಾ ದೇಶ ಯಾವುದೆಲ್ಲ ದೇಶಗಳ ಮೂಲಕ ಗಡಿ ಹಂಚಿಕೊಂಡಿದೆ? ಯಾವ ಮರುಭೂಮಿ ಉಂಟು? ಇದೆಲ್ಲ ಏನು ಮಾಡ್ಬೋದು ಅಂದರೆ ಈ ರೀತಿ ಎಕ್ಸಾಮಲ್ಲಿ ಕೇಳ್ತಾರೆ. ಅದಕ್ಕೆ ಮ್ಯಾಪ್ ರೀಡಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್ ನಿಮ್ಮ ಇದರಲ್ಲಿ ಬರ್ತದೆ. ಸೊ ಏನೇ ಡೌಟ್ ಇದ್ದರೂ ಮತ್ತು ಇದರ ಕಂಪ್ಲೀಟ್ ಇನ್ನೊಮ್ಮೆ ಏನಾದರೂ ನೋಟ್ಸ್ ಬೇಕಾದರೆ ನನಗೇನು ಮಾಡಿ ಅಂದರೆ ಮೆಸೇಜ್ ಮಾಡಬೇಕಾಗಿ ನನ್ನೊಂದು ಮನವಿ. ಓಕೆ, ಇದು ಇಂಗ್ಲೀಷಲ್ಲಿ ಇದೇ ರೀತಿ ಹೇಳ್ಬೇಕು, ಕನ್ನಡದಲ್ಲಿ ಇದೇ ರೀತಿ ಹೇಳ್ಬೇಕು. ಇಲ್ಲೆಲ್ಲ ಇಂಗ್ಲೀಷಲ್ಲಿ ಇರುವಂಥದ್ದು, ಕನ್ನಡದಲ್ಲಿ ಯಾವುದೂ ಇಲ್ಲ. ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಪ್ರತಿದಿನ ಈ ಒಂದು ಮ್ಯಾಪ್ ನೋಡಿ. ಇಷ್ಟು ಇದರಲ್ಲಿ ಒಟ್ಟು ದೇಶಗಳಂದು ಬರ್ಕೊಳ್ಳಿ. ಆಫ್ರಿಕಾ ಖಂಡದಲ್ಲಿರುವ ಒಟ್ಟು ದೇಶಗಳು 54 ಅಂತ ಗೊತ್ತಿರಲಿ. 54 ದೇಶಗಳು ಒಟ್ಟು. ನಾನು ಹಾಗೆ ಹೇಳಿಲ್ಲ, ಒಟ್ಟು ಇದರಲ್ಲಿ ಇಷ್ಟು 54 ದೇಶಗಳು ನಿಮಗೆ ಗೊತ್ತಿರಬೇಕು. ಅಂದರೆ ಎಲ್ಲೆಲ್ಲಿ ಬರ್ತದೆ ಅಂತ ಗೊತ್ತಿರಬೇಕು. ಆ ರೀತಿ ಗೊತ್ತಾಗಬೇಕಂದ್ರೆ ಬಾಯಿಪಾಠಗಳ ಹತ್ರ ಆಗಲ್ಲ. ದಿನ ಮ್ಯಾಪ್ ನೋಡಿ ಅದು ಬರ್ತದೆ.
ಓಕೆ, ಥ್ಯಾಂಕ್ ಯು ಸೋ ಮಚ್.